ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಓಂ ಶ್ರೀ ಸದ್ಗುರು ನರಸಿಂಹ ಪ್ರಭು ದೇವಾಯ ನಮಃ. ಹರಿ ಓಂ. ಎಲ್ಲ ಆತ್ಮ ಜ್ಯೋತಿಗಳಿಗೂ ಇಂದಿನ ಸತ್ಸಂಗಕ್ಕೆ ಆದರದ ಸ್ವಾಗತ ಮತ್ತು ಸಾಷ್ಟಾಂಗ ಪ್ರಣಾಮಗಳು. ಇಂದು ನಾವು ಭಗವದ್ಗೀತೆಯ ಶ್ರದ್ಧಾತ್ರಯ ವಿಭಾಗ ಯುಗದ 2ನೇ ಶ್ಲೋಕ ಹಾಗೂ 23, 27ನೇ ಶ್ಲೋಕವನ್ನ ಮನನ ಮಾಡೋಣ. ಬನ್ನಿ ಲಕ್ಷ್ಮೀಜಿ, ಈ ಶ್ಲೋಕವನ್ನ ಕಲ್ತ್ಕೊಳ್ಳೋಣ. ತ್ರಿವಿಧಾ ಭವತಿ ಶ್ರದ್ಧಾ. ತ್ರಿವಿಧಾ ಭವತಿ ಶ್ರದ್ಧಾ. ತ್ರಿವಿಧಾ ಭವತಿ ಶ್ರದ್ಧಾ. ದೇಹಿನಾಂ ಸಾ ಸ್ವಭಾವಜಾ. ದೇಹಿನಾಂ ಸಾ ಸ್ವಭಾವಜಾ. ದೇಹಿನಾಂ ಸಾ ಸ್ವಭಾವಜಾ. ಸಾತ್ವಿಕೀ ರಾಜಸೀ ಚೈವ. ಸಾತ್ವಿಕೀ ರಾಜಸೀ ಚೈವ. ಸಾತ್ವಿಕೀ ರಾಜಸೀ ಚೈವ. ತಾಮಸಿ ಚೇತಿ ತಾಂ ಶೃಣು. ತಾಮಸಿ ಚೇತಿ ತಾಂ ಶೃಣು. ತಾಮಸಿ ಚೇತಿ ತಾಂ ಶೃಣು. ತ್ರಿವಿಧಾ ಭವತಿ ಶ್ರದ್ಧಾ. ದೇಹಿನಾಂ ಸಾ ಸ್ವಭಾವಜಾ. ಸಾತ್ವಿಕೀ ರಾಜಸೀ ಚೈವ. ತಾಮಸಿ ಚೇತಿ ತಾಂ ಶೃಣು. ತ್ರಿವಿಧಾ ಭವತಿ ಶ್ರದ್ಧಾ. ದೇಹಿನಾಂ ಸಾ ಸ್ವಭಾವಜಾ. ಸಾತ್ವಿಕೀ ರಾಜಸೀ ಚೈವ. ತಾಮಸಿ ಚೇತಿ ತಾಂ ಶೃಣು. ಇದರ ಅರ್ಥವನ್ನು ತಿಳ್ಕೊಳ್ಳೋಣ. ಪರಮಾತ್ಮನು ಹೇಳಿದನು, ಪ್ರತಿಯೊಬ್ಬ ಮನುಷ್ಯನು ಸಹಜವಾದ ನಂಬಿಕೆಯೊಂದಿಗೆ ಹುಟ್ಟಿದ್ದಾನೆ. ಅದು 3 ವಿಧಗಳಾಗಿರಬಹುದು: ಸಾತ್ವಿಕ, ರಾಜಸಿಕ ಅಥವಾ ತಾಮಸಿಕ. ಈಗ ನನ್ನಿಂದ ಇದರ ಬಗ್ಗೆ ಕೇಳು. ಇದರ ಪದಶಃ ಅರ್ಥ ಹೀಗಿದೆ: ತ್ರಿವಿಧ, 3 ವಿಧದ, ಭವತಿ ಆಗಿದೆ, ಶ್ರದ್ಧಾ ನಂಬಿಕೆ, ದೇಹಿನಂ ಮೂರ್ತ ಜೀವಿಗಳು, ಸ ಯಾವುದು, ಸ್ವಭಾವಜ ಒಬ್ಬರ ಸಹಜ ಸ್ವಭಾವದಿಂದ ಹುಟ್ಟಿದ, ಸಾತ್ವಿಕಿ ಒಳ್ಳೆಯ ಕ್ರಮದ, ರಾಜಸಿ ಉತ್ಸಾಹದ ವಿಧಾನದ, ಚ ಮತ್ತು ಏವ ಖಂಡಿತವಾಗಿಯೂ, ತಾಮಸಿ ಅಜ್ಞಾನದ ವಿಧಾನದ, ಚ ಮತ್ತು ಇತಿ ಹೀಗೆ, ತಮ್ ಇದರ ಬಗ್ಗೆ, ಶೃಣು ಕೇಳು. ಮುಂದಿನ ಶ್ಲೋಕವನ್ನು ನಾವು ಕಲ್ತ್ಕೊಳ್ಳೋಣ. ಲಕ್ಷ್ಮೀಜಿ, ಈ ಶ್ಲೋಕವನ್ನ ಹೇಳ. ಓಂ ತತ್ ಸದಿತಿ ನಿರ್ದೇಶೋ. ಓಂ ತತ್ ಸದಿತಿ ನಿರ್ದೇಶೋ. ಓಂ ತತ್ ಸದಿತಿ ನಿರ್ದೇಶೋ. ಬ್ರಹ್ಮಣಸ್ತ್ರಿವಿಧ ಸ್ಮೃತಃ. ಬ್ರಹ್ಮಣಸ್ತ್ರಿವಿಧಸ್ತೃತಃ. ಬ್ರಹ್ಮಣಸ್ತ್ರಿವಿಧಸ್ತೃತಃ. ಬ್ರಹ್ಮಣಾಸ್ತೇನ ವೇದಾಶ್ಚ. ಬ್ರಹ್ಮಣಾಸ್ತೇನ ವೇದಾಶ್ಚ. ಬ್ರಹ್ಮಣಾಸ್ತೇನ ವೇದಾಶ್ಚ. ಯಜ್ಞಾಶ್ಚ ವಿಹಿತಾಃ ಪುರಾ. ಯಜ್ಞಾಶ್ಚ ವಿಹಿತಾಃ ಪುರಾ. ಯಜ್ಞಾಶ್ಚ ವಿಹಿತಾಃ ಪುರಾ. ಓಂ ತತ್ ಸದಿತಿ ನಿರ್ದೇಶೋ. ಬ್ರಹ್ಮಣಸ್ತ್ರಿವಿಧ ಸ್ಮೃತಃ. ಬ್ರಾಹ್ಮಣಾಸ್ತೇನ ವೇದಾಶ್ಚ. ಯಜ್ಞಾಶ್ಚ ವಿಹಿತಾಃ ಪುರಾ. ಓಂ ತತ್ ಸದಿತಿ ನಿರ್ದೇಶೋ. ಬ್ರಹ್ಮಣಸ್ತ್ರಿವಿಧಸ್ತೃತಃ. ಬ್ರಹ್ಮಣಾಸ್ತೇನ ವೇದಾಶ್ಚ. ಯಜ್ಞಾಶ್ಚ ವಿಹಿತಾಃ ಪುರಾ. ಧನ್ಯವಾದಗಳು ಲಕ್ಷ್ಮೀಜಿ, ಇದರ ಅರ್ಥವನ್ನು ತಿಳಿದುಕೊಳ್ಳೋಣ. ಓಂ ತತ್ಸತ್ ಪದಗಳನ್ನು ಸೃಷ್ಟಿಯ ಆರಂಭದಿಂದಲೂ ಪರಮ ಸಂಪೂರ್ಣ ಸತ್ಯದ ಸಾಂಕೇತಿಕ ನಿರೂಪಣೆ ಎಂದು ಘೋಷಿಸಲಾಗಿದೆ. ಅವುಗಳಿಂದ ಬ್ರಾಹ್ಮಣರು ಅಂದ್ರೆ ಸತ್ಯನಿಷ್ಠರು
ವೇದಗಳು ಅತ್ಯುನ್ನತ ಜ್ಞಾನ ಮತ್ತು ಯಜ್ಞಗಳು ನಿಸ್ವಾರ್ಥ ಕೊಡುಗೆ ಜೀವನ ವಿಧಾನ ಇವುಗಳು ಬಂದವು. ಇದರ ಪದಶಃ ಅರ್ಥ ಓಂ ತತ್ಸತ್ ಉತ್ಕೃಷ್ಟತೆಯ ಅಂಶಗಳನ್ನು ಪ್ರತಿನಿಧಿಸುವ ಅಕ್ಷರಗಳು. ಇತಿ ಹೀಗೆ, ನಿರ್ದೇಶ ಸಾಂಕೇತಿಕ ಪ್ರತಿನಿಧಿಗಳು, ಬ್ರಾಹ್ಮಣ ಪರಮ ಸಂಪೂರ್ಣ ಸತ್ಯ, ತ್ರಿವಿಧ ಮೂರು ವಿಧದ ಸ್ಮೃತಃ ಘೋಷಿಸಲಾಗಿದೆ. ಬ್ರಾಹ್ಮಣ ಪುರೋಹಿತರು, ತೇನ ಅವರಿಂದ, ವೇದಾಹ ಶಾಸ್ತ್ರಗಳು, ಚ ಮತ್ತು ಯಜ್ಞ ತ್ಯಾಗ, ಚ ಮತ್ತು ವಿಹಿತ ಬಂದವು, ಪುರ ಸೃಷ್ಟಿಯ ಆರಂಭದಿಂದ. ಮುಂದಿನ ಶ್ಲೋಕವನ್ನು ಕಲ್ತ್ಕೊಳ್ಳೋಣ. ಪ್ರಿಯಾಂಕಾಜಿ. ಹಮ್ಮ. ಯಜ್ಞೇ ತಪಸಿ ದಾನೇ ಚ ಯಜ್ಞೆ ತಪಸಿ ದಾನೆ ಚ ಯಜ್ಞೆ ತಪಸಿ ದಾನೆ ಚ ಸ್ಥಿತಿಃ ಸದಿತಿ ಚೋಚ್ಯತೆ. ಸ್ಥಿತಿ ಸದಿತಿ ಚೋಚ್ಯತೆ. ಸ್ಥಿತಿ ಸದಿತಿ ಚೋಚ್ಯತೆ. ಕರ್ಮ ಚೈವ ತದರ್ಥೀಯಂ. ಕರ್ಮ ಚೈವ ತದರ್ಥೀಯಂ. ಕರ್ಮ ಚೈವ ತದರ್ಥೀಯಂ. ಸದಿತ್ಯೇವಾಭಿಧೀಯತೆ. ಸದೀತೇವಾಭಿಧೀಯತೆ. ಸದೀತೇವಾಭಿಧೀಯತೆ. ಯಜ್ಞೇ ತಪಸಿ ದಾನೇ ಚ ಸ್ಥಿತಿಃ ಸದಿತಿ ಚೋಚ್ಯತೆ. ಕರ್ಮ ಚೈವ ತದರ್ಥೀಯಂ ಸದಿತ್ಯೇವಾಭಿಧೀಯತೆ. ಯಜ್ಞೆ ತಪಸಿ ದಾನೆ ಚ ಸ್ಥಿತಿ ಸದಿತಿ ಚೋಚ್ಯತೆ. ಕರ್ಮ ಚೈವ ತದರ್ಥೀಯಂ ಸದಿತೇವಾಭಿಧೀಯತೆ. ಧನ್ಯವಾದಗಳು ಪ್ರಿಯಾಂಕಾಜಿ. ಇದರ ಅರ್ಥವನ್ನ ತಿಳ್ಕೊಳ್ಳೋಣ ಈಗ. ತ್ಯಾಗ, ತಪಸ್ಸು ಮತ್ತು ದಾನಗಳ ಸಾಧನೆಯಲ್ಲಿ ಸ್ಥಾಪಿತವಾಗುವುದನ್ನು ಸತ್ ಎಂಬ ಪದದಿಂದ ವಿವರಿಸಲಾಗಿದೆ ಮತ್ತು ಅಂತಹ ಉದ್ದೇಶಗಳಿಗಾಗಿ ಯಾವುದೇ ಕಾರ್ಯವನ್ನು ಸತ್ ಎಂದು ಕರೆಯಲಾಗುತ್ತದೆ. ಪದಶಃ ಅರ್ಥ: ಯಜ್ಞೆ ತ್ಯಾಗದಲ್ಲಿ, ತಪಸ್ಸಿ ತಪಸ್ಸಿನಲ್ಲಿ, ದಾನೆ ದಾನದಲ್ಲಿ, ಚ ಮತ್ತು ಸ್ಥಿತಿ ಸ್ಥಿರತೆಯಲ್ಲಿ ಸ್ಥಾಪಿತ. ಸತ್ ಅಕ್ಷರವಾದ ಸತ್, ಇತಿ ಹೀಗೆ, ಚ ಮತ್ತು ಉಚ್ಯತೆ ಉಚ್ಚರಿಸಲಾಗುತ್ತದೆ. ಕರ್ಮ ಕ್ರಿಯೆ, ಚ ಮತ್ತು ಏವ ನಿಜವಾಗಿಯೂ, ತತ್ ತತ್ ಅರ್ಥೀಯಂ ಇಂತಹ ಉದ್ದೇಶಗಳಿಗಾಗಿ, ಸತ್ ಅಕ್ಷರವಾದ ಸತ್, ಇತಿ ಹೀಗೆ, ಏವ ನಿಜವಾಗಿಯೂ, ಅಭಿಧೀಯತೆ ವಿವರಿಸಲಾಗಿದೆ. ಈಗ ಮನನ ಕಾರ್ಯವನ್ನ ಪ್ರಾರಂಭ ಮಾಡೋಣ. ಲಕ್ಷ್ಮೀಜಿ, ಈ ಮೊದಲನೇ ಶ್ಲೋಕ ಅಂದ್ರೆ ಎರಡನೇ ಶ್ಲೋಕ ಶ್ರದ್ಧಾತ್ರಯ ವಿಭಾಗ ಯೋಗದಲ್ಲಿ, ಇದರ ಬಗ್ಗೆ ನೀವು ಏನಂತ ಹೇಳ್ತೀರಾ? ಮನುಷ್ಯನ್ಗೆ 3 ಗುಣಗಳು ಇರ್ತಾವು, ರಜಸ್ಸು, ತಮಸ್ಸು, ಸಾತ್ವಿಕ್ ಅಂತ ಹೇಳಿ ಈ ಶ್ಲೋಕದಿಂದ ಗೊತ್ತಾತಮ್ಮ. ನಾವು ದಿನದ ಜೀವನದೊಳಗು ನಾವು ರಜಸ್ಸು, ತಮಸ್ಸು, ಸಾತ್ವಿಕ ಗುಣದೊಳಗ್ ಹೆಚ್ಚು ಕಡಿಮೆ ಇರ್ತೇವಿ ಅಂತ ಹೇಳಿ ಅನ್ಕೊಂತೇನಿ ಅಮ್ಮ. ಯಾಕಂದ್ರ ನಾವು ಬೆಳಿಗ್ಗೆ ಎದ್ದಾಗೆಲ್ಲ ದೇವ್ರ ಪೂಜಾ ಅದಾದ್ಮೇಲೆ ನಮ್ಮ ಚಟುವಟಿಕೆ ಚಾಲು ಆಗ್ತಾವ್ರಿ. ಮನ್ಯಾಗೆ ನಾವು ಕರ್ಕೊಂಬ ಕಳಸು ಅಥವಾ ಡಬ್ಬ ಕಟ್ಟು ಅವೆಲ್ಲ ಚಟುವಟಿಕೆ ಚಾಲು ಆಗ್ತಾವ್ರಿ. ಅದಾದ್ಮೇಲೆ ತಮಸ್ಸು ಅಂತ ಹೇಳಿದ್ರ ನಮ್ ರೆಸ್ಟ್ ಮಾಡದ್ರಿ, ನಮ್ ದೇಹಕ್ಕ ಸ್ವಲ್ಪ ವಿಶ್ರಾಂತಿ ಕೊಡೋದು ಅಂತ ಹೇಳಿ ಅನ್ಕೊಂತೇನಿ. ಈ 3 ಗುಣದೊಳಗ ಯಾವ್ದ್ ಗುಣ ನಮ್ಮನ್ನ ನಾವು ಜಾಸ್ತಿ ಎತ್ತಿರ್ಸ್ಕೋಬೇಕು ದಿನದ್ ಲೈಫ್ ನೊಳಗ ಅಂತ ಹೇಳಿರಿ. ಈಗ ಹೆಚ್ಚು ಕಡಿಮೆ ನಮ್ದು ಮಕ್ಕೊಂಡು ನಾವು ದಿನ ಎಲ್ಲಾ ಪೂರ್ಣ ವೇಸ್ಟ್ ಮಾಡ್ಕೋಬೋದ್ರಿ. ಅದ್ರ ಬದ್ಲು ಇಂತಾವ್ ಸಾತ್ವಿಕ್ ಗುಣ ಕಲ್ತು ಇನ್ನೊಂದ್ ಸ್ವಲ್ಪ ಭಕ್ತಿ ಅಥವಾ ಆಧ್ಯಾತ್ಮದ ಲೈನ್ ಒಳಗ ಒಂದ್ ಸ್ವಲ್ಪ ಜಾಸ್ತಿ ಎಲ್ಲಾ ನಮ್ಮನ್ ನಾವು ನಮ್ಮ ಅಸ್ತಿತ್ವ ಏನೈತಿ
ಇದು ದೇಹ ಮನಸ್ಸು ಬುದ್ಧಿ ಇದ್ರಿಂದ ಹೆಂಗ ನಾವು ದಿನದ ಲೈಫ್ನೊಳಗ ನಮ್ಮನ್ನ ನಾವು ಬ್ಯಾರೆ ನಮ್ ಒಳಗಡೆ ನಾವು ಹೋಗ್ಬೋದು ಅನ್ನೋದನ್ನ ಅರ್ಥ ಮಾಡ್ಕೊಂತೇವಿ ಅಂತಂದ್ ಹೇಳಿ ನನಗ ಹಂಗ ಅನಸ್ತಮ್ಮ. ಈ 3 ಗುಣದೊಳಗ್ ಹೆಂಗ್ ಇರೋದು ಅಂತ ಹೇಳಿ ಗೊತ್ತಾತ್ರಿ. ಗುಡ್ ಬರುತ್ತೆ ಅಂತ ಹೇಳ್ತಾರೆ. ಮತ್ತೆ ಅದನ್ನ ನಾವು ಈ ಪರಿಸರಕ್ಕೆ ಅನುಕೂಲವಾಗಿ ಅವುಗಳು ಸಹ ಕಲಿಸುತ್ತೆ ನಮ್ಗೆ, ಅದರಿಂದನೂ ಬದಲಾವಣೆ ಆಗುತ್ತೆ. ಇವಾಗ ಏನು ಮೊದ್ಲು ಕೋಪಿಷ್ಠರಾಗಿರ್ತಾರೆ, ಆಮೇಲೆ ಕೆಲವು ಇದೆಲ್ಲ ಕೇಳ್ಬಿಟ್ಟು ಆಮೇಲೆ ಸ್ವಲ್ಪ ಇದಾಗ್ತಾರೆ, ತಣ್ಣಗಾಗ್ತಾರೆ ಅಲ್ವಾ ಕೆಲವರು, ನೋಡ್ತೀವಲ್ವಾ ನಾವು. ಮುಂದಿನ ಶ್ಲೋಕಕ್ಕೆ ಹೋಗೋಣವಾ? ಹ್ಮ್, ಹೋಗೋಣ ಅಂತಾರೆ. ಇಲ್ಲಿ ಓಂ ತತ್ ಇದು ಸತ್. ಹಾಮ್ಮ ಇಲ್ಲೇ ಅಮ್, ಅಮ್, ಬ್ರಹ್ಮ ನಮ್ಮನ್ ಸೃಷ್ಟಿ ಮಾಡಿರೋ ಬ್ರಹ್ಮ ಹೇಳಾನ ಓಂ ತತ್ ಸತ್ ಅಂತಂದ್ ಹೇಳಿ, ನೀನು ಅದಂತಂದ್ ಹೇಳಿ ನನಗ ಅರ್ಥ ಆತು ಅಮ್ಮ. ಈಗ ಓಂಕಾರದೊಳಗ್ ಹೆಂಗ ಶಬ್ದ ನಿಶಬ್ದ ಸಾಕಾರ ನಿರಾಕಾರ ಸದ್ಗುಣ ನಿರ್ಗುಣ ಇವ್ ಅದಾವ, ಅದ್ ತತ್ ಅನ್ನೋದ್ರೊಳಗ ಅದು ನೀನ ಅಂತಂದ್ ಹೇಳ್ಯಾರಮ್ಮ. ಈಗೇನು ಶಬ್ದ ನಿಶಬ್ದ ಸಾಕಾರ ನಿರಾಕಾರ ಸಗುಣ ನಿರ್ಗುಣ ಇವೆಲ್ಲ ಆದ್ರ ನಾವು ಅರ್ಥ ಮಾಡ್ಕೋಬೇಕ, ನಮ್ಮ ಅಸ್ತಿತ್ವ ನಾವು ಅರಿಬೇಕು ಅಂತಂದ್ ಹೇಳಿ ಈ ಶ್ಲೋಕದಿಂದ ನನಗ ಅರ್ಥ ಆತು ಅಮ್ಮ. ಈ ದೇಹ ನಾನಲ್ಲ, ಮನಸ್ಸು ನಾನಲ್ಲ, ಬುದ್ಧಿ ನಾನಲ್ಲ, ನನ್ನೊಳಗ್ ಏನೋ ಒಂದ್ ಐತಿ, ಅದನ್ನ ನಾನು ಅರಿವು ತಗೋಬೇಕಂತಂದ್ ಹೇಳಿ ತಗೊಂಡ್ರ ಮುಂದಿಂದ ಹೆಂಗ್ ಇರ್ತೈತಿ ಅಂತ ಜೀವನ ಹೆಂಗಿರ್ತೈತಿ ಅಂತಂದ್ ಹೇಳಿ ಹೇಳ್ಕೊಟ್ಟಾರ ನಮಗ ಶ್ರೀಕೃಷ್ಣ ಅಂತ ಹೇಳಿ ಹಂಗ ಅನಸ್ತಮ್ಮ ಈ ಶ್ಲೋಕ ಕೇಳಿದಾಗ. ಮತ್ತೆ ಮುಂದಿನ ಇದು ಭಾಗ, ಅವುಗಳಿಂದ ಬ್ರಾಹ್ಮಣರು ಬಂದ್ರು, ವೇದಗಳು ಸಹ ಬಂತು, ಯಜ್ಞ ಬಂತು ಅಂತ, ಅಂದ್ರೆ ಜೀವನ ವಿಧಾನಗಳು ಸಹ ಬಂತು ಅಂತ ಬಿಟ್ಟು ಹೇಳ್ತಾರೆ. ಇದಕ್ಕೆ ಏನ ಅರ್ಥ ಕೊಡ್ತೀರಾ? ಅವೆಲ್ಲ ಇರೋದ್ರಿಂದ ನಾವು ಈಗ ಈ ಭಗವದ್ಗೀತಾ ಇರೋದ್ರಿಂದ ನಾವಿಷ್ಟು ನಮ್ ಜೀವನಾನ್ ಸರಳ ಮಾಡ್ಕೊಂಡೇವ್ರಿ. ಈಗ ವೇದ ಉಪನಿಷತ್ಸು ಭಗವದ್ಗೀತಾ ಇವನ್ನೆಲ್ಲಾ ನಾವು ಓಂ ತತ್ಸತ್ ಅಂತ ಹೇಳಿ ಕಲ್ತಾಗ ನಮ್ಮೊಳಗ್ ನಾವ್ ತಗೊಂಡಾಗ ಬರೇ ಕೇಳಿ ಅಥವಾ ಮಾತಾಡಿ ಬಿಡೋದ್ರಕ್ಕಿಂತ ನಮ್ಮೊಳಗ್ ನಮ್ದು ದಿನದ ಜೀವನದೊಳಗ ಅಳವಡಿಸ್ಕೊಂಡಾಗಷ್ಟ ನಾವು ಅರಿವಿಗ್ ಬರಾಕ್ ಸಾಧ್ಯ ಅಂತ ಹೇಳಿ ನನಗ್ ಹಂಗ ಅನಸ್ತಮ್ಮ. ಮುಂದಿನ ಶ್ಲೋಕವನ್ನ ನೋಡೋಣ. ಇದರಲ್ಲಿ ಏನ್ ಹೇಳ್ತಾರೆ? ತ್ಯಾಗ ತಪಸ್ಸು ದಾನಗಳ ಸಾಧನೆಯಲ್ಲಿ ಸ್ಥಾಪಿತವಾಗುವುದನ್ನು ಸತ್ ಎಂಬ ಪದದಿಂದ ವಿವರಿಸಲಾಗಿದೆ. ಮತ್ತು ಅಂತಹ ಉದ್ದೇಶಗಳಿಗಾಗಿ ಯಾವುದೇ ಕಾರ್ಯವನ್ನು ಸತ್ ಎಂದು ಕರೆಯಲಾಗುತ್ತೆ. ಈಗ ಓಂ ಉದ್ದೇಶಕ್ಕೂ ಸತ್ ಅಂತಾರೆ, ಆ ಸಾಧನೆಗೂ ಸಹ ಸತ್ ಅಂತಲೇ ಹೇಳ್ತಾರೆ. ಹೌದು ಅಮ್ಮ. ಈಗ ನಾವು ತ್ಯಾಗ ಮಾಡೋದ್ರಿಂದ ನಮ್ದು ನಾವ್ ಹೆಚ್ಚು ಕಡಿಮೆ ನಮ್ಮ ಸ್ವಾರ್ಥ ಬುದ್ಧಿನ ಕಡಿಮೆ ಮಾಡ್ಕೊಂತೇವ್ರಿ. ಈಗ ತಾಯಿನ ಯಾವಾಗ್ಲೂ ತ್ಯಾಗ ಜೀವಿಗ್ ಹೋಲಿಸ್ತಾರ, ಅಥವಾ ಭೂಮಿನ ಯಾವಾಗ್ಲೂ ತ್ಯಾಗಕ್ಕ ಹೋಲಿಸ್ತಾರ್ರಿ. ಯಾಕಂತಂದ್ ಹೇಳಿದ್ರ ಈಗ ಭೂಮಿ ಇಷ್ಟೊಂದು ನಾವು ತುಳಿತೇವಿ, ನಾವು ಎಲ್ಲಾ ಮಾಡಿದ್ರುನು ನಮ್ಗ್ ಮತ್ತ ಊಟಕ್ಕ ನಮ್ ದೇಹ ಬೆಳ್ಯಾಕ ಆಹಾರ ಕೊಡ್ತೈತ್ರಿ. ಎಷ್ಟ ನಾವ್ ಏನ ಮಾಡಿದ್ರುನು ಅಂತದ್ದು. ಈಗ ಗಾಳಿ ಬೆಳಕು ನೀರು ಇವೆಲ್ಲಾ ನಾವ್ ಎಷ್ಟ ನಾವು ನಾಶ ಮಾಡ್ಕೊಳಕ್ ನಮ್ಮನ್ ನಾವು ಮನುಷ್ಯರಾಗಿ ನಾವ್ ಅವನ್ನ ಹಾಳ್ ಮಾಡ್ತಾ ಇದ್ರುನು ಅವು ನಮಗ್ ಒಳ್ಳೇದ ಮಾಡ್ಕೊಂಡ್ ಬಂದಾರ್ರಿ. ಆತರ ಯಾವಾಗ್ಲೂ ನಾವುನು ತ್ಯಾಗ ಜೀವಿನ ಆಗಿರ್ಬೇಕು ಲೈಫ್ನೊಳಗ ಜೀವನದೊಳಗ. ಅವಾಗ ನಮ್ದು ನಿಸ್ವಾರ್ಥತೆ ಕಡಿಮೆ ಆಗ್ತೈತಿ ಅಂತಂದ್ ಹೇಳಿ ಸ್ವಾರ್ಥತೆ ಕಡಿಮೆ ಆಗ್ತೈತಿ ಅಂತಂದ್ ಹೇಳಿ ಹಂಗ ಅನಸ್ತು ಅಮ್ಮ. ಈಗ ಸೂರ್ಯ ಬೆಳಕ್ ಕೊಡ್ತಾನ, ಆತರ ನಮ್ಗ ಯಾರ್ಗೆ
ಒಬ್ರಿಗೆ ಏನ ಸಹಾಯ ಆಗ್ಬೇಕಾದಾಗ ನಮ್ ಕೆಲ್ಸ ನಾವ್ ತ್ಯಾಗ ಮಾಡಿ ಅವ್ರಿಗೆ ಸಹಾಯ ಮಾಡಿದಾಗ ನಾವು ಬೆಳೆಯಕ್ ಸಾಧ್ಯ ಅಂತ ಹೇಳಿ ನಮ್ ಸ್ವಾರ್ಥ ಬುದ್ಧಿ ನಾವ್ ಕಡಿಮೆ ಮಾಡ್ಕೊಂಡಾಗ ನಾವು ಬೆಳೆಯಕ್ ಸಾಧ್ಯ ಅಂತ ಹೇಳಿ ನನಗ್ ಹಂಗ ಅನಸ್ತವಮ್ಮ. ಆ ತಪಸ್ಸು ಅಂತಂದ್ ಹೇಳ್ಯಾರ್ರಿ. ಆ ತಪಸ್ಸು ನನ್ಗ ಇಲ್ಲೇ ಕೊಟ್ಟಿದ್ದಾರೆ ನಾವು ನೋಡಿ. ಯಾವಾಗ ಹಮ್ಮ ಮನಸ್ಸು, ದೇಹ ಮತ್ತು ಮಾತಿನ ಶಿಸ್ತು, ಸರಿಯಾದ ಹಮ್ಮ ಆಲೋಚನೆಗಳು, ಹೌದ್ ಸರಿಯಾದ ಕ್ರಮ ಮತ್ತು ಸರಿಯಾದ ಮಾತು. ಹೌದ್ರಿ. ಈಗ ನಾವು ಈಗ ನಾವು ಕ್ಲಾಸಿಗ್ ಬರೋದು ಒಂದು ತಪಸ್ಸರಿ. ನಾವ್ ಇಲ್ಲಿಂದ ಏನ್ ಕಲ್ತಿರೋದನ್ನ ನಾವ್ ನಮ್ದ್ ನಮ್ ದಿನದ್ ಜೀವನದೊಳಗ ತಗೊಂಡಾಗ ನಮ್ ನಮ್ಗ್ ಸಿಟ್ ಬರ್ಲಿ ಅಥವಾ ನಮ್ ಸಿಟ್ ಬಂದಾಗ ನಮ್ದ್ ರಕ್ತ ಸುಟ್ಟೈತಿ, ಏನೇನೆಲ್ಲಾ ಅನಾರೋಗ್ಯ ಆಕ್ಕವ್ರಿ. ಆ ಟೈಮ್ನೊಳಗ್ ನಾವ್ ತಪಸ್ಸಿಂದ ಇದ್ರೊಳಗ್ ಇದ್ವಿ ಅಂತ ಹೇಳಿದ್ರ ನಮ್ಗ ಯಾವ್ದು ಏನು ರೋಗ ಬರಂಗಿಲ್ಲ ಅಂತಂದ್ ಹೇಳಿ ನನಗ್ ಹಂಗ ಅನಸ್ತು ಅಮ್ಮ. ಇದೊಂಥರ ಆಂಟಿ ವೈರಸ್ ಇದ್ದಂಗ ಅಂತಂದ್ ಹೇಳಿ ಹಂಗ ಅನಸ್ತು ಅಮ್ಮ ತಪಸ್ ಅನ್ನೋದು. ಬಹಳ ಚೆನ್ನಾಗಿದೆ. ಮತ್ತೆ ಬೇರೆ ಏನಾದ್ರು ಹೇಳೋದಿದ್ಯಾ? ಇದು ದಾನದ ಬಗ್ಗೆ ಅಂತಂದ್ ಹೇಳಿದ್ರ ಅದು ದಾನನೂ ಅಷ್ಟೇ ಅಮ್ಮ. ನಮ್ಗ ಹೆಚ್ಚಿಂದ ಹೆಚ್ಚು ನಾವ್ ಎಷ್ಟು ದಾನ ಮಾಡ್ತೇವೆ ಅಷ್ಟು ಖುಷಿಯಾಗಿರ್ತೇವಿ ಲೈಫ್ನೊಳಗ, ಅಷ್ಟ ಆಶೀರ್ವಾದ ಪಡಿತೇವಿ ಎಲ್ಲರಿಂದ. ಅಷ್ಟು ಈಗ ಒಬ್ರಿಂದ ಒಳ್ಳೇದಾಗ್ಲಿ ಅಂತ ಹೇಳಿ ಹಾರೈಸ್ಕೊಳ್ಳೋದಕ್ಕಿಂತ ಹಾರೈಸ್ಕೊಳ್ಳೋದು ಮುಖ್ಯ ಐತ್ರಿ. ಅಯ್ಯೋ ಹೆಂಗಿದ್ದ ನೋಡಿ ಎಷ್ಟೆಲ್ಲಾ ಇತ್ತಪ್ಪ, ಒಂದ್ ದಿನಾನು ಕೈ ಬಿಚ್ಚಿ ಇನ್ನೊಬ್ರಿಗ್ ಕೊಡ್ಲಿಲ್ಲ ಅಂತ ಹೇಳಿ ಹೋದಾಗ ನಮ್ಮನ್ನ ಯಾರು ಈ ದೇಹನ್ ಬಿಟ್ಟು ಹೋದಾಗ ನಮ್ಮನ್ನ ಯಾರು ಹಂಗ ಅನ್ಬಾರ್ದು. ಹೆಚ್ಚಿಂದ ಹೆಚ್ಚು ದಾನ ಮಾಡ್ದಾಗ ಎಲ್ಲಾರು ನಮ್ಗ ಒಂದು ಒಳ್ಳೆ ಚಲೋ ಇದ್ರು ಅಂತಂದ್ ಹೇಳಿ ಅನ್ಬೇಕ. ಅದು ದಾನ ಮಾಡೋದು ಅರ್ಹರಿಗೆ ಅಂತ ಹೇಳೆ ಕೊಟ್ಟಾರಮ್ಮ ಅದ್ರೊಳಗ. ನಾವ್ ಯಾರಿಗೆ ದಾನ ಮಾಡ್ಬೇಕ, ಈಗ ಕುಡುಕರಿಗೆ ಹೋಗಿ 10 ರೂಪಾಯಿ ಕೊಟ್ರ ಎದಕ್ಕೂ ಉಪಯೋಗ ಇಲ್ಲ ರೀ. ಅದ ಒಬ್ರು ಧರ್ಮದ ದಾರಿ ಒಳಗ್ ಇದ್ದವ್ರಿಗೆ ನಾವ್ ಸಹಾಯ ಮಾಡ್ದಾಗ 1 ಬಿಟ್ 4 ಜನ ಬೆಳಿತಾರಿ. ಕುಡುಕ ಇನ್ನೂ ಒಬ್ರುನು ಹಾಳ್ ಮಾಡ್ತಾನ. ಅಂತವ್ರಿಗೆ ದಾನ ಮಾಡೋದಕ್ಕಿಂತಾನು ಒಳ್ಳೆಯವ್ರಿಗೆ ದಾನ ಮಾಡಿದ್ರ ಚಲೋ ಅಂತಂದ್ ಹೇಳಿ ನನಗ್ ಹಂಗ ಅನಸ್ತು ಅಮ್ಮ ಈ ಶ್ಲೋಕದಿಂದ. ಯಾರು ಧನ್ಯವಾದಗಳು. ಯಾರು ಅರ್ಹರೋ ಅವರಿಗೆ ನಾವು ದಾನ ಕೊಡ್ಬೇಕು, ಅನರ್ಹರಿಗೆ ಕೊಟ್ರೆ ಇನ್ನು ಹಾಳಾಗುತ್ತೆ ಸಮಾಜ ಅನ್ನೋದು. ಹೌದ್ರಿ. ಧನ್ಯವಾದಗಳು. ಧನ್ಯವಾದಗಳು ಲಕ್ಷ್ಮೀಜಿ. ಕುಸುಮಾಜಿ? ಆಗಲ್ಲಮ್ಮ, ಅವ್ರು ತುಂಬಾ ನೋಯ್ತಾ ಇದೆ. ಬಹಳ ಕಷ್ಟನಾ? ಕೇಳ್ತಾ ಹೌದು, ಕೇಳ್ತಾ ಇದ್ದೇನೆ. ಹಾ ಸರಿ. ಪ್ರಿಯಾಂಕಾಜಿ? ಮನುಷ್ಯ ನೀವು ಹೇಳಿಲ್ಲ ಅನ್ಸುತ್ತೆ, ಬೇಕಾದ್ರೆ ಹೇಳಿ. ಹೇಳಿ. ತ್ರಿವಿಧಾ ಭವತಿ ಶ್ರದ್ಧಾ ದೇಹಿನಾಂ ಸಾ ಸ್ವಭಾವಜಾ ಸಾತ್ವಿಕಿ ರಾಜಸಿ ಚೈವ ತಾಮಸಿ ಚೇತಿ ತಾಂ ಶೃಣು. ಸಹಜವಾಗಿ ಮನುಷ್ಯನಲ್ಲಿ 3 ಗುಣಗಳಿದಾವೆ. ಸಾತ್ವಿಕು, ರಾಜಸಿಕು, ತಾಮಸಿಕು. ರಾಜಸಿಕು ಮತ್ತೆ ಇಲ್ಲಿ ಕೊಟ್ಟಿದ್ದಾರೆ, ಸಾತ್ವಿಕ, ರಾಜಸಿಕ ಮತ್ತು ತಾಮಸಿಕ ಗುಣಗಳು ಇರುತ್ತವೆ. ಈ 3 ಗುಣಗಳು ಎಲ್ಲ ಸಂಯೋಗ ಇದ್ದೇ ಇರುತ್ತೆ. ಅಂದ್ರೆ ಒಂದೊಂದು ಪ್ರಧಾನವಾಗಿ ಇರುತ್ತೆ. ಕೆಲವರಲ್ಲಿ ಸಾತ್ವಿಕ ಗುಣಗಳು ಪ್ರಧಾನವಾಗಿರುತ್ತೆ, ಕೆಲವರಿಗೆ ರಾಜಸಿಕ ಗುಣಗಳು, ಕೆಲವರಿಗೆ ತಾಮಸಿಕ ಗುಣಗಳು ಪ್ರಧಾನವಾಗಿರುತ್ತೆ. ಅಲ್ಲೇ ಅದೇ ರಾಜಸಿಕು, ತಾಮಸಿಕು, ಸಾತ್ವಿಕು ಗುಣಗಳಿದೆ. ಆದ್ರೆ ಆ ಗುಣಗಳನ್ನ ಈಗ ರಾಜಸಿಕು ಇದ್ದಾಗ ಹೆಂಗೆ ಅದನ್ನ ಸಮಾಧಾನವಾಗಿ
ಬದಲಾಯಿಸ್ಕೊಳ್ಳೋದು, ತಾಮಸಿಕ ಇದ್ದಾಗ ಹೆಂಗೆ ಬದಲಾಯಿಸ್ಕೊಳ್ಳೋದು, ಇನ್ನ ಸಾತ್ವಿಕಲ್ಲಿ ಹೇಗಿರೋದು, ಇದ್ರ ಬಗ್ಗೆ ಕೇಳು ಅಂತ ಇಲ್ಲಿ ಹೇಳ್ತಿದ್ದಾರೆ. ಇನ್ನು ಇದ್ರ ಇದ್ರ ಬಗ್ಗೆ ಕೇಳಿ ಹ್ಮ್. ಅಂದ್ರೆ ಇದ್ರ ಮುಂದಿನ ಶ್ಲೋಕದಲ್ಲಿ ಇದ್ರ ಬಗ್ಗೆ ತಿಳಿಯುತ್ತೆ ಅಂತ ಹೇಳ್ತಿದ್ದಾರೆ ಅಂತ ಅನ್ಸ್ತದೆ. ಅದೇ ಈ ಹಿಂದಿನ ಶ್ಲೋಕದಲ್ಲಿ ರಾಜಸಿಕು ತಾಮಸಿಕ, ಸಾರಿ ಅಮ್ಮ ಇದು ಶ್ಲೋಕ ಹೇಳ. ಹ, ಹೇಳಿ. ಓಂ ತತ್ ಸದಿತಿ ನಿರ್ದೇಶೋ ಬ್ರಹ್ಮಣಾ ಸ್ತ್ರೀವಿಧ ಸ್ಮೃತಃ ಬ್ರಾಹ್ಮಣಾಸ್ತೇನ ವೇದಾಶ್ಚ ಯಜ್ಞಾಶ್ಚ ವಿಹಿತಾ ಪುರಾ. ಇದು ಹಿಂದಿನ ಶ್ಲೋಕದಲ್ಲಿ ಇನ್ನೊಂದ್ಸತಿ ಹೇಳಿ. ಹಾ ಮ- ಹಾ ಮ. ಓಂ ತತ್ ಸದಿತಿ ನಿರ್ದೇಶೋ ಬ್ರಹ್ಮಣ ಬ್ರಹ್ಮಣ ಸ್ತ್ರೀವಿಧ ಅದು ಸ್ಮೃತಃ ಬ್ರಹ್ಮಣಸ್ ತ್ರಿವಿಧ ಸ್ಮೃತಃ. ಬ್ರಹ್ಮಣಸ್ ಬ್ರ- ತ್ರಿವಿಧ ಸ್ಮೃತಃ. ಓಂ ತತ್ ಸದಿತಿ ನಿರ್ದೇಶೋ ಬ್ರಹ್ಮಣ ಸ್ತ್ರೀವಿಧ ಸ್ಮೃತಃ ಸ್ಮೃತಃ ಬ್ರಾಹ್ಮಣಾಸ್ತೇನ ವೇದಾಶ್ಚ ಯಜ್ಞಾಶ್ಚ ವಿಹಿತಾ ಪುರಾ. ಅದೇ ಇದ್ರ ಹಿಂದಿನ ಶ್ಲೋಕದಲ್ಲಿ ಆಮ್, ರಾಜಸಿಕು ತಾಮಸಿಕು ಸಾತ್ವಿಕ ಗುಣಗಳು ಸಹಜವಾಗಿದೆ. ಅದ್ರಲ್ಲಿ ಹೆಂಗೆ ಎಲ್ಲವನ್ನ ಈಗ ರಾಜಸಿಕು ಇದ್ದಾಗ, ತಾಮಸಿಕು ಇದ್ದಾಗ ಅಥವಾ ಸಾತ್ವಿಕ ಇದ್ದಾಗ ಅದ ಅದನ್ನ ಹೆಂಗೆ, ಈಗ ರಾಜಸಿಕ್ ಇದ್ದಾಗ ಹೆಂಗೆ ಬದಲಾಯಿಸ್ಕೊಳ್ಳೋದು, ತಾಮಸಿಕ್ ಇದ್ದಾಗ ಹೆಂಗೆ ಬದಲಾಯಿಸ್ಕೊಳ್ಳೋದು, ಸಾತ್ವಿಕಲ್ಲಿ ಏನೆಲ್ಲ ಇನ್ನು ಮಾಡೋದು ಕಲಿಯೋದು ಅಂತ ಹೇಳೋ ಹಾಗೆ ಈ ಮುಂದೆ ಇಲ್ಲಿ ಆಮ್, ಸಾತ್ವಿಕ ನಾ ಅಭ್ಯಾಸ ಮಾಡ್ತಾ ಮಾಡ್ತಾ ಯಾವುದು ಸತ್ಯ, ಸತ್ ಅಂದ್ರೆ ಸತ್ಯನೇ. ಹೆಂಗೆ ಕೆಲಸಗಳನ್ನ ನಾವು ಮಾಡೋ ಕೆಲ್ಸನ ನಿಸ್ವಾರ್ಥವಾಗಿ ಅದೊಂದು ಯಜ್ಞದ ಹಾಗೆ ಎಲ್ಲರಿಗೂ ಒಳ್ಳೇದಾಗೋ ಹಾಗೆ ಸಾತ್ವಿಕ ಗುಣನ ಹೆಂಗೆ ಹೆಚ್ಚು ಮಾಡ್ಕೊಳ್ಳೋದು ಅನ್ನೋದನ್ನ ಇಲ್ಲಿ ಹೇಳ್ತಿದ್ದಾರೆ ಅಂತ ಅನಿಸ್ತಮ್ಮ. ಹಾಗಲ್ಲ, ಇದು ಓಂ ತತ್ ಸತ್ ಅನ್ನೋದು ಇದೆಯಲ್ಲ, ಅದು ಮೊದ್ಲಿಂದ ಇದೆ. ಅದು ಭಗವಂತನ ಸೂಚಿಸುತ್ತೆ, ಭಗವಂತನ ಗುಣಗಳನ್ನ ಹೇಳುತ್ತೆ. ಅಂದ್ರೆ ಆ ಬ್ರಹ್ಮ ವಸ್ತು ಅನ್ನೋದು ಮೊದ್ಲಿಂದನೂ ಇತ್ತು. ಆದ್ರಿಂದ ಈ ಬ್ರಾಹ್ಮಣರು, ವೇದಗಳು ಮತ್ತು ಯಜ್ಞಗಳು ಇವೆಲ್ಲಾನು ಬಂದು ಅಂತಂದ್ಬಿಟ್ಟು ಇಲ್ಲಿ ಹೇಳ್ತಾ ಇರೋದವರು. ನೋಡಿ, ಓಂ ತತ್ಸತ್ ಪದಗಳನ್ನು ಸೃಷ್ಟಿಯ ಆರಂಭದಿಂದಲೂ ಪರಮ ಸಂಪೂರ್ಣ ಸತ್ಯದ ಸಾಂಕೇತಿಕ ನಿರೂಪಣೆ ಎಂದು ಘೋಷಿಸಲಾಗಿದೆ. ಅಂದ್ರೆ ಅದು ಏನು ಬ್ರಹ್ಮ ವಸ್ತುವನ್ನೇ ತೋರಿಸುತ್ತೆ ಅಲ್ವಾ ಪ್ರಿಯಾಂಕಜಿ? ಅದು ಮೊದ್ಲಿಂದನೂ ಇದೆ, ಅದು ಯಾವಾಗ್ಲೂ ಪುರಾತನ, ಯಾವಾಗ್ಲೂ ಇರುವಂತಹದ್ದು. ಅದರ ಸ್ವಭಾವ ಲಕ್ಷಣಗಳನ್ನ ಓಂ ತತ್ ಸತ್ ಅನ್ನೋದು ಪದಗಳು ನಿರೂಪಿಸುತ್ತೆ. ಅದನ್ನ ನಾವು ವಿಶ್ಲೇಷಣೆ ಮಾಡಿದಾಗ ಬೇಕಾದಷ್ಟು ಅರ್ಥಗಳು ಕೊಡುತ್ತೆ. ಅದಕ್ಕೇನು ಅಷ್ಟಿಷ್ಟಲ್ಲ ಅರ್ಥಗಳಿರೋದು ತುಂಬಾ. ಆದ್ರೆ ಅದು ಎಲ್ಲವನ್ನೂ ಹೇಳೋದು ಏನು ಅಂತಂದ್ರೆ ಬ್ರಹ್ಮ ವಸ್ತುವನ್ನೇ, ಅದರ ಲಕ್ಷಣಗಳನ್ನೇ ಹೇಳುತ್ತೆ. ಮುಂದಿನ ಶ್ಲೋಕಕ್ಕೆ ಹೋಗೋಣವಾ? ಅದೇ ಅಮ್ಮ, ಹಾಗಿದ್ರೆ ಇಲ್ಲಿ ಅದು ಓಂ ತತ್ಸತ್ ಅನ್ನೋದು ಹಾ, ಅದು ಮೊದ್ಲಿಂದ ಇದೆ.
ಅದು ಹೇಗ್ ಬಂತು ಅಂದ್ರೆ ಈಗ ಸತ್ಯ ಬರ್ಲಿಲ್ಲ, ಅದು ಬರಲ್ಲ, ಅದು ಮೊದ್ಲಿಂದ ಇದ್ದೇ ಇದೆ ಅದು. ಅದರಿಂದ ಈ ಬ್ರಾಹ್ಮಣರು ವೇದಗಳು ಈ ಯಜ್ಞಗಳ ಎಲ್ಲಾನು ಅಂದ್ರೆ ಜೀವನ ಕ್ರಮ ಇದೆಲ್ಲಾನು ಬಂದಿದ್ದು. ಬ್ರಾಹ್ಮಣರು ಅಂತಂದ್ರೆ ಅವರು ಆ ಸತ್ಯವನ್ನ ತಿಳ್ಕೊಂಡವ್ರು. ಅದು ಎಲ್ಲಿದೆ? ವೇದಗಳಲ್ಲಿದೆ ಅಲ್ವಾ? ಮತ್ತೆ ಅದನ್ನ ನಾವು ಜೀವನ ವಿಧಾನಕ್ಕೆ ಅಳವಡಿಸ್ಕೊಳ್ಳೋದು ಯಜ್ಞದ ರೂಪದಲ್ಲಿ ಅಂತಂದ್ಬಿಟ್ಟು ಅಲ್ಲಿ ಹೇಳ್ತಾ ಇದ್ದಾರೆ ಅಲ್ವಾ? ಹಾ ಹ್ಮ್ ಇದ ಶ್ಲೋಕ ಹೇಳಿದ್ರ ನೀವು ಇಲ್ಲಿ? ಹಾ ಇಲ್ಲಿ ಸತ್ ಅನ್ನೋದ್ರ ಬಗ್ಗೆ ಹೇಳ್ತಿದ್ದಾರೆ. ಈಗ ನನಗೆ ನಾನು ಕೇಳಿರೋ ಹಾಗೆ ಈಗ ಸತ್ಕಾರ್ಯ ಸತ್ಕರ್ಮ ಅಂತ ಕೇಳಿದೀನಿ. ಸತ್ ಅಂದ್ರೆ ಅದೊಂದು ಉತ್ತಮವಾದ ಒಂದು ಕೆಲಸ, ಸತ್ಕಾರ್ಯ ಅಂತ ಹೇಳೋದಕ್ಕೆ ಒಳ್ಳೆ ಕೆಲಸ, ಉತ್ತಮವಾದ ಕೆಲಸ ಅಂತ ಹೇಳೋದಕ್ಕೆ ಸತ್ಕಾರ್ಯ ಸತ್ಕರ್ಮ ಅಂತ. ಸತ್ಕಾರ್ಯ ಅಂತ ಹೇಳ್ತೀವಲ್ವಾ ನಾವು, ಸತ್ಕಾರ್ಯ ಹಾ. ಅಂತ ಬಿಟ್ಟು. ಅವುಗಳಲ್ಲಿ ಇದೆ ತ್ಯಾಗ, ತಪಸ್ಸು, ದಾನ, ಇವೆಲ್ಲ ಸಾಧನೆಗಳ ಹಾಗೆ ಇವೆಲ್ಲ ಸತ್ಕಾರ್ಯಗಳು. ಈಗ ತ್ಯಾಗನ ಮಾಡುವಾಗ ಯಾವುದೇ ಒಂದು ಸ್ವಾರ್ಥ ಇಲ್ಲದೆ ನಿಸ್ವಾರ್ಥವಾಗಿ ಆ ತ್ಯಾಗ ಏನ್ ತ್ಯಾಗ ಮಾಡ್ತೀರಾ? ಇದ್ರ ಹಿಂದಿನ ಶ್ಲೋಕದಲ್ಲಿ ಮೊದಲನೇ ಶ್ಲೋಕದಲ್ಲಿ ಕೇಳಿದ ಹಾಗೆ ರಾಜಸಿಕು ತಾಮಸಿಕು ತ್ಯಾಗ ಮಾಡೋದಲ್ಲ, ಆದ್ರೆ ಅದನ್ನ ಕಡಿಮೆ ಮಾಡ್ಕೊಳ್ಳೋದು. ಈಗ ನನ್ನಲ್ಲಿರೋ ಕೋಪ ತ್ಯಾಗ ಅಂದ್ರೆ ಏನು ಬಿಟ್ಟು ಅದನ್ನ ಬಿಡ್ಬೇಕು, ಏನ್ ಬಿಡ್ಬೇಕು ಅಂತ ಕೇಳ್ತಾ ಇದ್ದಾರೆ. ಹೇಳ್ತಾ ಇಲ್ಲ, ಅಲ್ಲಿ ಹೇಳ್ತಾ ಇದ್ದಾರೆ. ಅದೇ ಈಗ ಈ ಕೋಪ, ಬೇಜಾರು, ಕಷ್ಟ, ಈ ತರ ಇದನ್ನ ಇದರಿಂದ ಕೋಪ ಬಿಡ್ಬೇಕು, ಆಮೇಲೆ ದ್ವೇಷ ಬಿಡ್ಬೇಕು, ಅಹಂಕಾರ ಅಂತದ್ದೆಲ್ಲ ಬಿಟ್ಟಾಕ್ಬೇಕು. ಆಮೇಲೆ ತಪಸ್ಸು ಅನ್ನೋದು ಹೇಗೆ? ಅದು ಒಂದು ಸಾಧನೆ ಹಾಗೆ. ಯಾವುದೇ ಕೆಲಸ ಮಾಡ್ತಾ ಇದ್ರೆ ಅದು ಒಂದು ತಪಸ್ಸಿನ ಹಾಗೆ. ಅದನ್ನ ಅದ್ರ ಬಗ್ಗೆ ತಿಳ್ಕೊಂಡು ಶಿಸ್ತುಬದ್ಧವಾಗಿ ಸತತವಾಗಿ ಅಭ್ಯಾಸ ಮಾಡಿ ಅದನ್ನ ಒಂದು ತಪಸ್ಸಿನ ಹಾಗೆ ನಮ್ಗೆ ಏನು ಗುರಿ ತಲುಪಬೇಕು ಅದನ್ನು ಅಲ್ಲಿಗೆ ತಲುಪೋದಕ್ಕೆ ನಾವು ಸತತವಾಗಿ ಪ್ರಯತ್ನ ಪಡೋದು ತಪಸ್ಸು ಅಲ್ವಾ? ನಾವ್ ಏನೋ ಒಂದ್ ಕೆಲ್ಸ ಮಾಡ್ಬೇಕು ಅಂತಂದ್ರೆ ನಾವ್ ಬೇರೆ ಏನು ಕದಲ್ದೆ ಒಂದೇ ಕಡೆಗೆ ನಾವು ಕಾನ್ಸಂಟ್ರೇಟ್ ಮಾಡಿ ನಾವು ಆ ಕೆಲ್ಸ ಮಾಡ್ತೀವಿ, ಅದು ತಪಸ್ಸೆ ಅಲ್ವಾ? ಒಂಚೂರು ವಿಚಲಿತರಾಗಲ್ಲ ನಾವು. ನಾವು ಹಿಡ್ಕೊಂಡ್ವಿ ಅಂತಂದ್ರೆ ನಾನ್ ಮಾಡ್ಲೇಬೇಕು ಅಂತ ನಿರ್ಧಾರ ಮಾಡಿದ್ರೆ ಅಲ್ಲೇ ಇರ್ತೀವಿ ನಾವು. ಅದ್ ತಪಸ್ಸೆ. ಅದೇ ನಾ ಏನೊಂದು ಗುರಿ ಹಾಕೊಂಡಿದೀನಿ ಅಂತ ಹೇಳಿದ್ರೆ, ಯಾವ್ದೋ ಒಂದು ಕೆಲಸ ಮಾಡ್ತಿದೀನಿ ಅಂತಿದ್ದಾಗ ಅದನ್ನ ಒಂದು ತಪಸ್ಸಿನ ಹಾಗೆ ಕ್ರಮವಾಗಿ ಹಂತ ಹಂತವಾಗಿ ಮಾಡೋದ್ರಿಂದ ಆ ಗುರಿನ ತಲುಪೋದಕ್ಕೆ ಸಾಧ್ಯ. ಅದು ಸಾಧ್ಯ ಆಗ್ಬೇಕಂದ್ರೆ ಅದು ತಪಸ್ಸಿನ ಹಾಗೆ ಮಾಡ್ಬೇಕು ಅಂತ ನಾನು ಮಾಡಿದ್ರೇನೆ ಅನಿಸ್ತವ. ಉತ್ತಮ ಪರಿಣಾಮ ನಮ್ಗೆ ಸಿಗೋದು ಅಲ್ವಾ? ಆ ಗುರಿ ತಲುಪೋದಕ್ಕೆ ಆ ತಪಸ್ಸಿನ ತರ ಮಾಡೋದ್ರಿಂದ ಆ ಗುರಿಯನ್ನ ತಲುಪೋದಕ್ಕೆ ಸಾಧ್ಯ ಆಗುತ್ತೆ. ಅದನ್ನು ಸಹ ಸತ್ ಅಂತಲೇ ಹೇಳ್ತಾರೆ. ಇವನ್ನು ಸಹ ಸತ್ ಅಂದ್ರೆ ಸತ್ಕಾರ್ಯ ಅಂತ ಬಿಟ್ಟು ನೀವು ಹೇಳಿದ್ರಿ ಅಲ್ವಾ? ಸತ್ಕಾರ್ಯ ಅಥವಾ ಸತ್ವಸ್ತು, ಅದು ಸಹ ಅದು ಸತ್ಯವೇ ಅನ್ನೋ
ಇದು ಅರ್ಥವನ್ನ ನಾವು ತೆಗೆದುಕೊಳ್ಬೋದು. ಈ ಯಾವುದೇ ಕಾರ್ಯವನ್ನು ಸಹ ಸತ್ ಎಂದು ಕರೆಯಲಾಗುತ್ತೆ. ಈ ಕಾರ್ಯಗಳನ್ನೆಲ್ಲನೂ ಸತ್ ಅಂತಾನೆ ಹೇಳ್ತಾರೆ ಅಂತ ಈ ಶ್ಲೋಕ ತಿಳಿಸ್ಕೊಡುತ್ತೆ. ಮತ್ತೆ ಇನ್ನೇನಾದ್ರೂ ಹೇಳೋದಿದ್ಯಾ? ಉತ್ತಮವಾದ ಅದೇ ಅಮ್ಮ, ಇನ್ನು ಇಲ್ಲಿ ಮುಂದೆ ದಾನ ಅಂತ ಇದೆ. ಆ ದಾನನು ಸಹ ಈಗ ಏನೇ ದಾನ ಅಂತ ಅಂದಾಗ ಅದು ಯಾವುದೇ ರೀತಿ ಯಾವ ರೂಪದಲ್ಲೇ ಇದ್ರೂನು ಅದನ್ನ ಬಹಳ ಪ್ರೀತಿಯಿಂದ, ಬಹಳ ನಿಸ್ವಾರ್ಥದಿಂದ, ಅದೇ ಒಂದು ಉತ್ತಮವಾದ ಕೆಲಸ ಸತ್ ಉತ್- ಆ ಆ ರೀತಿ ಆ ದಾನವನ್ನ ಮಾಡುವಾಗ ಅದ್ರ ಜ್ಞಾನ ಕೂಡ ಇರ್ಬೇಕು. ಅದು ಯಾಕಂದ್ರೆ ಉತ್ತಮವಾದ ಕೆಲಸ, ಅದೊಂದು ಸತ್ ಕೆಲಸ, ಅದು ಸತ್ಕಾರ್ಯ ಅದು. ಹಾಗಾಗಿ ಅದನ್ನ ಮಾಡುವಾಗ್ಲೂನು ನಾನು ಯಾರಿಗ್ ಮಾಡ್ತಾ ಇದ್ದೀನಿ, ಎಲ್ಲಿ ಮಾಡ್ತಾ ಇದ್ದೀನಿ, ಹೇಗ್ ಮಾಡ್ತಿದ್ದೀನಿ, ಅದ ಅದ್ರ ಅನುಸಾರವಾಗಿ ಅದನ್ನ ಅರಿವಿನಿಂದ ಮಾಡಿದಾಗ ಮಾಡೋದು. ಈ ರೀತಿ ಎಲ್ಲ ಈ ತ್ಯಾಗ, ತಪಸ್ಸು, ದಾನ ಇವೆಲ್ಲವೂ ಸತ್ಕಾರ್ಯಗಳು ಅಂತ ಅದೆಲ್ಲ ಮಾಡೋದ್ರಿಂದ ಇವುಗಳನ್ನ ಕರೀತಾರೆ. ಇವೆಲ್ಲದಕ್ಕೂ ಸತ್ ಅಂತ ಕರೀತಾರೆ, ಹೇಳ್ತಾರೆ. ಹ್ಮ್ ಇವುಗಳ ಇಂತಹ ಉತ್ತಮವಾದ ಕೆಲಸಗಳನ್ನ, ಈ ತ್ಯಾಗ ಮಾಡುವಂತದ್ದು, ಕೆಲಸವನ್ನ ಯಾವ್ದನ್ನೇ ಆಗ್ಲಿ ಒಂದು ತಪಸ್ಸಿನ ಹಾಗೆ ಕ್ರಮವಾಗಿ ಶಿಸ್ತಿನಿಂದ ಮಾಡುವಂತದ್ದು, ದಾನ, ಇದೆಲ್ಲವನ್ನು ಸತ್ ಅಂತ ಕರೀತಾರೆ ಅಂತ ಅನಿಸ್ತಮ್ಮ. ಆಯ್ತು. ಅದೆಲ್ಲ ಮಾಡೋದ್ರಿಂದ ಇಲ್ಲಿ ನೋಡಿ ಅವರು ಒಕ್ಲು ಕೊಟ್ಟಿದ್ದಾರೆ. ಇಲ್ಲಿ ಮನಸ್ಸು ಎಷ್ಟೊಂದು ಗೋಚಲಾಗಿರುತ್ತೆ, ಯೋಚನೆಗಳು ಎಲ್ಲ ತುಂಬಿಕೊಂಡಿರುತ್ತೆ. ಇವೆಲ್ಲ ಮಾಡೋದ್ರಿಂದ ನಾವು ಎತ್ತರಕ್ಕೆ, ಮೇಲಕ್ಕೆ ಏರ್ತೀವಿ. ಅವಾಗ ಯಾವ ಯೋಚನೆನೂ ಇರಲ್ಲ, ನಮ್ಮ ಚಿತ್ತ ವೃತ್ತಿಗಳು ಎಲ್ಲಾನು ನಿರ್ಮೂಲವಾಗುತ್ತೆ. ಅವಾಗ ನಾವು ಸ್ಥಿತಪ್ರಜ್ಞರಾಗ್ತೀವಿ, ಜ್ಞಾನಿಗಳು ಆಗ್ಬಹುದು. ಅದರಲ್ಲಿ ಏನು ಸಂಶಯ ಇಲ್ಲ ಅನ್ನೋದನ್ನ ಇಲ್ಲಿ ತೋರಿಸ್ತಾ ಇದೆ ಅಲ್ವಾ? ಅದೇ ಈಗ ನೀವ್ ಹೇಳ್ತಿರುವಾಗ ಅನಿಸ್ತಾ ಇತ್ತು, ಇಲ್ಲಿ ಪಿಕ್ಚರ್ ಅಲ್ಲಿ ತೋರ್ಸೋ ಹಾಗೆ ಆ ಕೆಳಗಡೆ ಅದ್ರಲ್ಲಿ ಏನ್ ಗೊಂದಲ ಇದೆ, ಮೇಲ್ಗಡೆ ಏನ್ ಶಾಂತವಾಗಿದೆ ಇದೆ. ಅಂದ್ರೆ ಇದೆಲ್ಲ ಅದು ಮಾಡ್ಬೇಕು. ಅವಾಗ ಯಾವಾಗ ಏನೇನೋ ಈಗ ಈ ತಪಸ್ಸು, ದಾನ, ಯಜ್ಞ ಈಗ ಎಲ್ಲ ಎಲ್ಲಿವರೆಗೂ ಮಾಡಿದಾಗ, ನಿಸ್ವಾರ್ಥ ಸೇವೆ ಎಲ್ಲ ಮಾಡಿದಾಗ ಮನಸ್ಸು ಪರಿಶುದ್ಧ ಆಗತ್ತೆ. ಪರಿಶುದ್ಧವಾದಾಗ ಜ್ಞಾನ ಅನ್ನೋದು ಬರುತ್ತೆ. ಆಯ್ತಾ? ಅಲ್ಲಿ ಭಗವಂತ ಅದೇ ಅಮ್ಮ. ಪ್ರಕಾಶಿಸ್ತಾನೆ ಇಲ್ಲಿ ಹೇಳ್ತಾರೆ. ಇನ್ ಬೇರೆ ಏನಾದ್ರು ಹೇಳೋದಿದ್ಯಾ? ಅದೇ ಅಮ್ಮ, ನೀವ್ ಹೇಳುವಾಗ ಈ ಈ ಚಿತ್ರದಲ್ಲಿ ತೋರ್ಸೋ ಹಾಗೆ ಕೆಳಗಡೆ ಏನು ಈ ಗೊಂದಲ ಅಂತ ಇರೋದು, ಮತ್ತ ಆ ನಂತರ ಅದು ಶಾಂತ ಅನ್ಸೋದು. ಈಗ ಈ ಗೊಂದಲ ಅನ್ನೋದು ಈಗ ಅದು ತ್ಯಾಗ ತ್ಯಾಗ ಅನ್ನೋದ್ರಲ್ಲೇ ಅರ್ಥ ಕಾಣಿಸ್ತಾ ಇದೆ. ಅಂದ್ರೆ ಅದನ್ನ ಯಾವಾಗ ನಾನ್ ಮಾಡ್ದೆ, ನನ್ನಿಂದ ಆಗಿದೆ, ನಾನ್ ಮಾಡ್ತಾ ಇದ್ದೀನಿ ಅಥವಾ ನಾನ್ ಕೊಡ್ತಾ ಇದ್ದೀನಿ, ನಾನ್ ಬಿಡ್ತಾ ಇದ್ದೀನಿ ಅನ್ಕೊಳ್ಳೋರ್ಗು ಅದೊಂಥರ ಗೊಂದಲ. ಅದು ತ್ಯಾಗ ಅಲ್ಲ, ಅದು ನಂದೇನು ಇಲ್ಲ ಅಲ್ಲಿ ಅಂತ ಆ ಕ್ಷಣನೇ ಅದನ್ನ ಬಿಟ್ಟಾಗ ಅದು ತ್ಯಾಗ ಅನ್ಕೊಂಡಾಗ ಅಲ್ಲಿ ನನಗೆ ಈ ಮೇಲ್ಗಡೆ ಚಿತ್ರ ನೋಡಿದಾಗ ಅದು ಶಾಂತ ಅನ್ಸುತ್ತೆ. ಇದು ತ್ಯಾಗನೇ ಅಲ್ಲ, ಇದು ಅಂದ್ರೆ ಇದು ಪೂರ್ತಿಯಾಗಿ ಪೂರ್ಣವಾಗಿ ಅದನ್ನ ಕೊಡೋದು, ಅದನ್ನ ಬಿಡೋದು, ಅದನ್ನ ಖಾಲಿ ಮಾಡ್ಕೊಳ್ಳೋದು. ಇನ್ನು ತಪಸ್ಸು, ಅಲ್ಲಿನೂ ಸಹ ಯಾವುದೇ ಗೊಂದಲ ಇಲ್ಲದೆ ಅದನ್ನ ಕ್ರಮವಾಗಿ ಬಹಳ ಶಾಂತವಾಗಿ ಮಾಡೋದಕ್ಕೇನೆ ಆ ತಪಸ್ಸು. ಈ ತಪಸ್ಸಿನ ತರ ಮಾಡಿದಾಗ ಈ ಗೊಂದಲಗಳನ್ನೆಲ್ಲ ಕಡಿಮೆ ಮಾಡ್ಕೋತಾ ಇದು ಈ ತಪಸ್ಸಿಗೆ ಬಂದಾಗ ಆ ಮೇಲ್ಗಡೆ ಇರುವಂತ ಕಾಣಿಸ್ತಾ ಇರುವಂತ ಚಿತ್ರ ಆ ಶಾಂತವಾಗಿರೋದಕ್ಕೆ ಸಾಧ್ಯ ಆಗುತ್ತೆ. ಇನ್ನು ದಾನಗಳನ್ನ ಭಗವಂತನೇ ಮಾಡ್ತಾ ಪ್ರತಿಫಲಿಸ್ತಾನೆ. ಇನ್ನು ದಾನ ಅದು ಕೊಡುವಾಗ ಬಹಳ ಪ್ರೀತಿಯಿಂದ ಕೊಡೋದು, ಆ ಕ್ಷಣಕ್ಕೆ, ಆ ಸಮಯಕ್ಕೆ, ಅಲ್ಲಿ ಆ ಸಂದರ್ಭಕ್ಕೆ ಏನು ಆ ಕೆಲಸ ಆಗ್ಬೇಕೋ ಅದನ್ನ ಪೂರ್ತಿಯಾಗಿ ದಾನ ಅಂತ ಕೊಡೋದು.
ದಾನ ಅದೇ ಆಗ್ಲೇ ಹೇಳುವಾಗೆ ಅಲ್ಲೂ ಸಹ ನಾನು ಕೊಡ್ತಾ ಇದ್ದೀನಿ ಅಥವಾ ನಾನು ಕೊಡೋದು ಎಲ್ರಿಗೂ ಇಲ್ಲೇ ಎಲ್ರಿಗೂ ಕೊಡ್ತಾರೆ, ಹೇಳ್ಬೇಕು. ನೋಡ್ಕೊಳ್ಳಿ. ಹಾ. ಅವಶ್ಯಕತೆ ಮತ್ತು ಅರ್ಹತೆ ಇದ್ದವರಿಗೆ ಕೊಡುವ ಕೊಡುಗೆ. ಸರಿಯಾದ ವ್ಯಕ್ತಿ, ಸರಿಯಾದ ಸಮಯ, ಸರಿಯಾದ ಸ್ಥಳದಲ್ಲಿ ಕೊಡ್ಬೇಕು. ಯಾವಾಗ ಕೊಡ್ಬೇಕೋ ಅವಾಗ ಕೊಡ್ಬೇಕು. ದಾನ ಕೊಡ್ತೀನಿ ಅಂತ ಸುಮ್ನೆ ತಗೊಂಡ್ ಹೋಗಿ ಕೊಟ್ರೆ ಅದು ವ್ಯರ್ಥ ಆಗಬಹುದು. ಅದು ಯಾವಾಗ ಅದನ್ನ ಯಾರಿಗೆ ಅದು ನೆಸೆಸಿಟಿ ಇರುತ್ತೆ, ನೀಡಿ ಪರ್ಸನ್ಗೆ ಕೊಡ್ಬೇಕು ಅನ್ನೋದನ್ನ ಅಲ್ಲಿ ಹೇಳ್ತಾ ಇದ್ದಾರೆ. ಈಗ ಅದೇ ಇಲ್ಲಿವರೆಗೂ ಇಲ್ಲಿ ಈಗ ನಿಮ್ಮಿಂದ ಹೀಗ್ ತಿಳ್ಕೊಂಡಿರೋ ಹಾಗೆ ಇಷ್ಟೊತ್ತಿನವರೆಗೂ ಕೇಳಿರೋ ಹಾಗೆ ಈ ರೀತಿ ಅರಿವಿನಿಂದ ಈ ತ್ಯಾಗ ಹೇಗೆ, ತಪಸ್ಸು ಹೇಗೆ, ಈ ದಾನ ಅನ್ನೋದು ಹೇಗೆ, ಇವು ಸತ್ಕಾರ್ಯಗಳು ಅಂತ ಇದನ್ನ ಅರಿವಿಗೆ ತಗೊಂಡು ಇಂಥ ಕೆಲಸಗಳನ್ನ ಅದೇ ಈಗ ಇಲ್ಲಿ ದಾನನ ಯಾವ ರೀತಿ, ಯಾರಿಗೆ, ಹೇಗೆ, ಎಷ್ಟು, ಯಾವ ಸಮಯದಲ್ಲಿ, ಎಷ್ಟು, ಯಾವ ಸಂದರ್ಭದಲ್ಲಿ ಈ ರೀತಿ ಇಂಥ ಕೆಲಸಗಳನ್ನ ಸತ್ಕಾರ್ಯಗಳನ್ನ ತ್ಯಾಗ, ತಪಸ್ಸು, ದಾನನ ಇದ್ರ ಅರಿವನ್ನ ತಗೊಂಡು ಇದ್ರ ಜ್ಞಾನವನ್ನ ತಗೊಂಡು ಕೆಲಸ ಮಾಡಿದಾಗ ಅದು ಉತ್ತಮವಾದ ಕೆಲಸ ಆಗತ್ತೆ ಅಂತಂದು ಅನಿಸ್ತು ಅಮ್ಮ. ಬೇರೆ ಏನಾದ್ರೂ ಹೇಳ್ತೀರಾ? ಆವಾಗ್ಲೇ ಓಂ ತತ್ಸತ್ ಅಂತ ಹಾ ಹಿಂದಿ ಶ್ಲೋಕದಲ್ಲಿ ಹಾ ಇದು ಈ ತಕ್ಷಣ ಕೇಳಿದಾಗ ಓಂ ತತ್ಸತ್ ಅಂತ ಕೇಳಿದಾಗ ಯಾವುದೇ ಕೆಲ್ಸ ಆಗಿರ್ಬೋದು, ಅದು ಏನೇ ಆಗಿರ್ಬೋದು, ಅದು ಕೆಲ್ಸನೇ, ಆದ್ರೆ ಅದು ಆ ಕೆಲ್ಸ ಬೇರೆ ಅಲ್ಲ, ನಾನ್ ಬೇರೆ ಅಲ್ಲ, ಅದು ಓಂ ತತ್ಸತ್. ಅಲ್ಲಿ ನೋಡಿ, ಅದು ಪೂರ್ಣತ್ವದ ಪ್ರತೀಕ ಅಂತಂದ್ಬಿಟ್ಟು ಹೇಳಿದ್ದಾರೆ. ಪೂರ್ಣತ್ವ. ಸರಿಮ್ಮ, ಧನ್ಯವಾದಗಳು. ಧನ್ಯವಾದಗಳು ಪ್ರಿಯಾಂಕಾಜಿ. ತ್ರಿವಿಧ ಭವತಿ ಶ್ರದ್ಧಾ, 3 ರೀತಿಯ ಶ್ರದ್ಧೆಗಳಿರತ್ತೆ. ಯಾವಾಗ ಒಬ್ಬ ಮನುಷ್ಯ ಹುಟ್ಟಿದಾಗಲೇ ಯಾವುದೋ ಒಂದು ಗುಣ ಪ್ರಧಾನವಾಗಿ ಹುಡ್ತಾನೆ, ಅದು ಸ್ವಭಾವತಃ ಆ ಗುಣ ಬಂದಿರುತ್ತೆ ಅಂತ ಹೇಳ್ತಾರೆ. ಮತ್ತೆ ನಾವು ಪರಿಸರಕ್ಕೂ ಸಹ ನಾವು ಹೊಂದಿಕೊಳ್ತಾ ಹೋಗ್ತಾ ಇರ್ತೀವಿ, ಅದರ ಪ್ರಭಾವವೂ ಸಹ ಇರುತ್ತೆ. ಹಾಗಾಗಿ ಅದರಲ್ಲಿ ಬದಲಾವಣೆಗಳು ಸಹ ಆಗತ್ತೆ. ಆದ್ರೆ ಸ್ವಭಾವತಃ ಯಾವ ಗುಣ ಇರುತ್ತೋ ಅದರ ಒಂದು ಪ್ರಖರತೆ ಜಾಸ್ತಿ ಇರುತ್ತೆ. ಅದು ಹೆಚ್ಚಿನ ನಮ್ಮ ಯಾವ ಒಂದು ವ್ಯವಹಾರದಲ್ಲೂ ಸಹ ಅದರದ್ದೇ ಪ್ರಭಾವ ಹೆಚ್ಚಾಗಿ ಇರುತ್ತೆ. ನಾವು ಶ್ರದ್ಧಾ ಅನ್ನೋದನ್ನ ಮೊದಲು ತಿಳ್ಕೊಳ್ಬೇಕು ಅಲ್ವಾ. 3 ರೀತಿಯ ಶ್ರದ್ಧೆ ಇರುತ್ತೆ. ಇದು ಶ್ರದ್ಧಾತ್ರಯ ವಿಭಾಗ ಯೋಗ. ಶ್ರದ್ಧಾ ಅಂತಂದ್ರೆ ಗುರು ವೇದೇಶು ವಾಕ್ಯ ವಿಶ್ವಾಸ ಶ್ರದ್ಧಾ. ಗುರು ಮತ್ತು ವೇದಾಂತ ಎರಡರ ವಾಕ್ಯಗಳು ಸಹ ಅದರಲ್ಲಿ ವಿಶ್ವಾಸ ಬಿಡೋದು, ಅಂದ್ರೆ ಒಬ್ಬ ಸಾಧಕನಿಗೆ ಹೇಳೋದು. ಇವಾಗ ನಾವು ಸಾಧಕರು ಅಲ್ವಾ, ನಮಗೆ ಹೇಗೆ ಇರ್ಬೇಕು ಅನ್ನೋದು, ನಾವು ಯಾವ ರೀತಿಯಲ್ಲಿ ನಾವು ಮುಂದುವರಿಬೇಕು, ನಾವು ಜ್ಞಾನವನ್ನ ಪಡಿಬೇಕಾದ್ರೆ ಮೋಕ್ಷದ ಕಡೆಗೆ ಹೇಗ್ ಹೋಗ್ಬೇಕು ಅನ್ನೋದಕ್ಕೆ ಇಲ್ಲಿ ತಿಳಿಸ್ಕೊಡ್ತಾ ಇದ್ದಾರೆ. ಅದಕ್ಕೆ ಎಲ್ಲರಿಗೂ ಮೋಕ್ಷ ಬೇಕು, ಆದರೆ 3 ರೀತಿಯ ಗುಣಗಳಿಂದ ನಾವು ಜನಿಸಿರ್ತೀವಿ. ಅದನ್ನ ಬದಲಾಯಿಸ್ಕೊಳ್ಳೋದಕ್ಕೂ ಸಾಧ್ಯ ಇದೆ. ಅನೇಕ ಉದಾಹರಣೆಗಳು ಇದೆ ಅಲ್ವಾ. ವಾಲ್ಮೀಕಿ ಅಂತವ್ರು ಎಲ್ಲಾನು ಬದಲಾಯಿಸ್ಕೊಂಡಿದಾರಲ್ಲ, ಆದ್ರಿಂದ ಅದು ಸಾಧ್ಯತೆ ಇದೆ. ಆ ರೀತಿಯ ಶ್ರದ್ಧೆಗಳು ಅಂದ್ರೆ
ಮೊದಲು ವೇದಗಳು ಅಂದ್ರೆ ಅದು ಪ್ರಮಾಣ, ಅದರಲ್ಲಿ ನಿಜ ಹೇಳ್ತಾ ಇದ್ದಾರೆ. ಮತ್ತೆ ಗುರು ವಾಕ್ಯವೂ ಅಷ್ಟೇ, ಅವ್ರು ಹೇಳ್ತಾ ಇದ್ದಾರೆ ನಿಜ, ಅದಕ್ಕೆ ನನಗೆ ವಿಶ್ವಾಸ ಇರ್ಬೇಕು. ಆ ವಿಶ್ವಾಸ ಇಲ್ಲದೆ ಇದ್ರೆ ನನಗೆ ಆ ಮುಂದಿನ ಇದನ್ನ ಗುರಿಯನ್ನ ತಲುಪೋದಕ್ಕೆ ಸಾಧ್ಯ ಇಲ್ಲ, ಕಲಿಯೋದಕ್ಕೆ ಹೌದು ಅಂತ ನಂಬಿಕೊಂಡು ನಾನು ಕಲಿಯೋದಕ್ಕೆ ಮುಂದುವರಿಯೋದಕ್ಕೆ ಸಾಧ್ಯ ಇಲ್ಲ. ಇವೆ ಎರಡರಲ್ಲೂ ನಾನು ವಿಶ್ವಾಸ ಇಟ್ಟು ಮುಂದಕ್ಕೆ ಹೋದಾಗ ನಾನು ಗುರಿಯನ್ನ ತಲುಪ್ತೀನಿ, ಎಲ್ಲೂ ನಾನು ವಿಚಲಿತವಾಗಲ್ಲ. ಹಾಗಾಗಿ ಅದು ಒಂದು ಸಾತ್ವಿಕವಾದಂತಹ ನಡೆ. ಆ ಒಂದು ವಿಚಲಿತವಾಗದೆ ಅಲ್ಲಿ ನೇರವಾಗಿ ನಡೀತಾ ಹೋಗ್ತಾ ಇರೋದು ಅದು ಶ್ರದ್ಧೆ. ಈ ಶ್ರದ್ಧೆಯಲ್ಲಿ ನನಗೆ ಅನೇಕ ಅನುಮಾನಗಳು ಬರ್ಬೋದು, ಅದನ್ನ ನಾನು ಪರಿಹಾರ ಮಾಡ್ಕೊಳ್ಬೋದು. ಏನೋ ಪ್ರಶ್ನೋತ್ತರಗಳ ಮುಖೇನ ಗುರುಗಳನ್ನ ಕೇಳಿ 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 ನಾನು ಇದನ್ನ ನನ್ನ ಸಂಶಯವನ್ನ ನಿವಾರಣೆ ಮಾಡ್ಕೊಳ್ಬಹುದು. ಗುರು ವಾಕ್ಯವೇ ಆಗ್ಲಿ ಅಥವಾ ವೇದಗಳಲ್ಲಿರುವಂತಹ ವಾಕ್ಯವೇ ಆಗ್ಲಿ ಅದು ತಪ್ಪು, ನನಗೇನಾದ್ರೂ ಗೊತ್ತಾಗ್ಲಿಲ್ಲ ಅಂತಂದ್ರೆ ಅದೇ ತಪ್ಪು ಅಂತಂದ್ಬಿಟ್ಟು ಅನ್ಕೊಳ್ಳೋ ಹಾಗಿಲ್ಲ. ಯಾಕೆಂದ್ರೆ ಅವು ಪ್ರಮಾಣಗಳು. ಗುರು ವಾಕ್ಯನೂ ಅಷ್ಟೇ, ಮತ್ತೆ ವೇದಗಳಲ್ಲಿ ಇರುವಂತಹ ವಿಷಯವೂ ಅಷ್ಟೇ, ಅದನ್ನ ಕ್ವಶನ್ ಮಾಡಕ್ ಬರಲ್ಲ. ಅದು ಪೂರ್ಣ ಪ್ರಮಾಣ ಅಂತಂದ್ಬಿಟ್ಟು ನಂಬಿರುವಂತಹದ್ದು. ಆವಾಗ ನನಗೇನು ಅರ್ಥ ಆಗ್ಲಿಲ್ಲ, ನಾನ್ ತಪ್ಪು ಅಂತ ತಿಳ್ಕೊಂಡ್ರೆ ನನ್ನದೇನೋ ತಪ್ಪಿದೆ, ನಾನು ಅದನ್ನ ಸರಿ ಮಾಡ್ಕೊಳ್ಬೇಕು ಅನ್ನುವ ಒಂದು ಮನಸ್ಥಿತಿಯನ್ನ ಇರ್ಬೇಕು, ಅದು ಶ್ರದ್ಧೆ. ಹಾಗೆ ಈ ಶ್ರದ್ಧೆಯನ್ನ ಬೆಳೆಸ್ಕೊಂಡು ಹೋಗ್ಬೇಕು. ಈ ಮೂರು ಗುಣಗಳಲ್ಲಿ ಸಾತ್ವಿಕ ಸ್ವಭಾವ ಇರೋರು ಈ ರೀತಿಯಲ್ಲಿ ಮುಂದುವರಿತಾರೆ. ಈ ರಾಜಸಿ ಮನೋಭಾವ ಶ್ರದ್ಧಾ ಇರೋರೇನು ನನಗೆ ಮೊದ್ಲು ಗುರಿಯನ್ನ ತಲುಪಿಬಿಡ್ಬೇಕು ಅಂತಂದ್ಬಿಟ್ಟು ಸ್ವಾರ್ಥ ರೀತಿಯಲ್ಲಿ ಅವರು ಯಾವುದೇ ಒಂದು ಗುರಿಯನ್ನ ತಲುಪೋದಕ್ಕೆ ನೋಡ್ತಾರೆ. ಈ ತಾಮಸಿ ಗುಣ ಇರೋರು ವೇದ ಏನಾದ್ರು ಹೇಳಿ, ಗುರು ಏನಾದ್ರು ಹೇಳ್ಕೊಳ್ಳಿ, ಈ ಬೇರೆಯವ್ರು ಏನಾದ್ರು ಹೇಳ್ಕೊಳ್ಳಿ, ನಂದೇ ಒಂದು ದಾರಿ ಅಂತಂದ್ಬಿಟ್ಟು ಹೋಗ್ತಾರೆ. ಹೀಗೆ ಮೂರು ರೀತಿಯಾಗಿ ಇರ್ತಾರೆ ಜನ ಅಂತಂದ್ಬಿಟ್ಟು ಹೇಳ್ತಾ ಇದ್ದಾರೆ ನನ್ನ ಅಭಿಪ್ರಾಯ. ಇಲ್ಲಿ ಓಂ ತತ್ ಸತ್ ಇತಿ ಅಂತ ಹೇಳ್ತಾರೆ. ಓಂ ತತ್ಸ, ಓಂಕಾರ ಅಂದ್ರೆ ಪ್ರಣವನಾದ ಅಂತ ನಮ್ಗೆಲ್ಲ ಗೊತ್ತಿರೋದು. ಓಂಕಾರ ಮೊದಲಿನಿಂದ ಇರೋದು, ಅದು ಭಗವಂತನ ಹೇಳುವಂತಹದ್ದು. ಓಂ ಅನ್ನೋದು ಭಗವಂತ, ಪ್ರಣವ ಅದು ಮೊದಲಿಂದ ಇರುವಂತಹದ್ದು. ತತ್ ತತ್ ಅಂದ್ರೆ ಅದು ಅಂತಂದ್ರೆ ನಾವು ಭಗವಂತನನ್ನೇ ಹೇಳೋದು, ಆದರೆ ಯಾವ ಒಂದು ಪದಗಳಿಂದನೂ ಹೇಳೋಕ್ಕಾಗಲ್ಲ. ಅದನ್ನ ನಾವು ಪ್ರತ್ಯಕ್ಷವಾಗಿ ನೋಡೋದಕ್ಕಾಗಲ್ಲ, ಅದು ಪರೋಕ್ಷವಾಗಿ ನೋಡಕ್ಕಾಗಲ್ಲ. ಅದೇನಿದ್ರು ಅಪರೋಕ್ಷವಾಗಿ ಎಲ್ಲ ಶಾಸ್ತ್ರಗಳನ್ನು ಕಲ್ತ್ಕೊಂಡು ಅಪರೋಕ್ಷವಾಗಿ ನಾವು ಅದರ ಅನುಭೂತಿಯನ್ನ ಪಡಿಬಹುದು ಹೊರತು ಅದು ಪ್ರತ್ಯಕ್ಷವಾಗಿ ಆಗ್ಲಿ ಪರೋಕ್ಷವಾಗ್ಲಿ ಅದನ್ನ ಕಾಣೋದಕ್ಕೆ ಸಾಧ್ಯ ಇಲ್ಲ. ಸತ್ ಅಂದ್ರೆ ಈ ಮೂರನ್ನು ಭಗವಂತನನ್ನೇ ಹೇಳುವಂತಹದ್ದು. ಸತ್ ಅಂತಂದ್ರೆ ಸತ್ಯ, ಯಾವುದು ಸದಾ ಕಾಲವೂ ಇರುವಂತಹದ್ದು, ಹಿಂದಿನಿಂದಲೂ ಇದ್ದು ಈಗಲೂ ಇದ್ದು ಮುಂದೇನೂ ಇರುವಂತಹದ್ದು, ಯಾವಾಗ್ಲೂ ಅವಿನಾಶಿಯಾದಂತಹ ಸತ್ ವಸ್ತುವಿಗೆ ಸತ್ ಅಂತಾನು ನಾವು ಹೇಳ್ತೀವಿ. ಅನೇಕ ಬಾರಿ ಇದನ್ನ ಪ್ರಯೋಗ ಮಾಡಿದೀವಿ ಸತ್ ಅನ್ನೋದನ್ನ. ಈ ಓಂಕಾರವನ್ನ ಆ ಉ ಮ ಎನ್ನುವುದಾಗಿ ಮೂರು ಅಕ್ಷರಗಳಾಗಿ ಧಾತುಗಳಾಗಿ ನಾವು ವಿಂಗಡಣೆ ಮಾಡ್ತೀವಿ. ನಾವೆಲ್ಲ ಧ್ಯಾನ ಮಾಡುವಾಗೆಲ್ಲನೂ ನಾವು ಅದರ ಪ್ರಯೋಗವನ್ನ ಮಾಡಿದ್ವಿ. ಅದನ್ನ ಪ್ರಣವಗೆ ಸಹ ಹೇಳ್ತಾರೆ. ಆ ಅನ್ನೋದು ಪ್ರ ಣ ಹಾಗೆ ಉ ಮತ್ತೆ ಉಕಾರವನ್ನ ವಾಗು ಹೇಳ್ತಾರೆ. ಅಂದ್ರೆ ಕ್ರಿಯಾಶಕ್ತಿ, ಅದು ಪ್ರಕೃಷ್ಟವಾದಂತಹ ಕ್ರಿಯಾಶಕ್ತಿ ಆ, ಅದು ಪ ಪ್ರ ಅಂತ ಅದಕ್ಕೆ ಹೇಳ್ತಾರೆ. ಮತ್ತೆ ಹೂ ಉಚ್ಚಾರಣೆ ಮಾಡ್ತೀವಲ್ವಾ, ಅದು ಆನಂದ ಜ್ಞಾನಾನಂದ. ಯಾವ ಆನಂದ ಅಂದ್ರೆ ಸಂತೋಷ ಅಲ್ಲ, ಜ್ಞಾನಾನಂದಕ್ಕೆ ಅಣ್ಣ ಅಂತ ಹೇಳ್ತಾರೆ. ಅದು ಹೂಕಾರದಿಂದ ಅದನ್ನ ಅದಕ್ಕೆ ಸರಿ ಸಮಾನವಾದಂತಹ
ಪದ ಅಂತ. ಅರು ಅಷ್ಟೇ, ಅದು ಜ್ಞಾನ, ಸಂಪೂರ್ಣವಾಗಿ ಜ್ಞಾನವನ್ನ ಹೇಳುತ್ತೆ. ಅದು ವಾಗೆ ಸಮ. ಹಾಗೆ ಪ್ರಣವ ಅನ್ನೋದು ಆ ಉ ಮ ರೆಪ್ರೆಸೆಂಟ್ ಮಾಡುತ್ತೆ ಅಂತ ಹೇಳಿದ್ದಾರೆ. ಈ ಓಂ ಅನ್ನೋದು ಈ ಭಗವಂತನನ್ನ ಸ್ತುತಿ ಮಾಡುವಂಥದ್ದು. ಭಗವಂತನೇ ಅಂತ ನಾವು ಓಂ ಅನ್ನೋದನ್ನ ನಾವು ಮನುಷ್ಯರಿಗೆ ಉಪಯೋಗಿಸಲ್ಲ. ಯಾವಾಗಲೂ ಭಗವಂತನ ಹೆಸರುಗಳಿಗೆ ಮಾತ್ರ ನಾವು ಓಂ ಅಂತ ಉಪಯೋಗಿಸ್ತೀವಿ. ಇದು ಯಾವಾಗ್ಲೂ ಒಂದ್ಸರ್ತಿ ಬಂತು, ಯಾವಾಗ್ಲೂ ಒಂದ್ಸರ್ತಿ ಹೋಗುತ್ತೆ ಅನ್ನುವಂಥದ್ದಲ್ಲ. ಏನು ಈ ಬ್ರಹ್ಮ ವಸ್ತು ಏನಿದೆ ಅದು ಮೊದಲಿನಿಂದ ಇರುವಂತಹದ್ದು, ಯಾವಾಗ್ಲೂ ಇರುವಂತಹದ್ದು, ಮತ್ತೆ ಯಾವಾಗ್ಲೂ ಸದಾ ಕಾಲವೂ ಇರುವಂತಹದ್ದು. ಅದರ ಸ್ವರೂಪ ಲಕ್ಷಣಗಳು ಸಹ ಏನು ಅಂತಂದ್ರೆ ಈ ಜಗತ್ತಿಗೆ ಆಧಾರವಾಗಿರುವಂತಹದ್ದು, ಜಗತ್ತನ್ನ ಧರಿಸಿರುವಂತಹದ್ದು. ಈ ಓಂ ತತ್ಸತ್ಗಳಲ್ಲಿ ಇದೆಲ್ಲವೂ ಗುಣಗಳು, ಲಕ್ಷಣಗಳು ಅಡಕವಾಗಿದೆ. ಮತ್ತೆ ಸರ್ವಾಂತರ್ಯಾಮಿ ಆಗಿರುವಂತಹ ವಸ್ತುವು ಸಹ, ಮತ್ತೆ ಸರ್ವಶಕ್ತ, ಈ ರೀತಿಯಾಗಿ ಸಕಲವನ್ನು, ಮತ್ತೆ ಸರ್ವ ಸಮರ್ಥನೂ ಸಹ. ಈ ರೀತಿಯ ಅರ್ಥಗಳೆಲ್ಲವೂ ಸಹ ಈ ಓಂ ತತ್ಸತ್ ಪದಕ್ಕೆ ಇದೆ. ಈ ಯಾವ ಒಂದು ಮೂಲವಾದಂತಹ ಈ ಬ್ರಹ್ಮ ವಸ್ತು ಇದೆಯೋ ಅದರಿಂದಲೇನೆ ಈ ಬ್ರಾಹ್ಮಣರು ಅಂತಂದ್ರೆ ಈ ಜ್ಞಾನವನ್ನ ತಿಳ್ಕೊಂಡಿರುವಂತವ್ರು, ಬ್ರಹ್ಮನನ್ನ ತಿಳಿದಿರುವಂತವ್ರು ಬಂದ್ರು. ಅವರು ವೇದಗಳು ಸಹ ಈ ಒಂದು ಬ್ರಹ್ಮ ವಸ್ತುವಿನಿಂದಲೇ ಬಂದಿರೋದು, ಈ ಪರಬ್ರಹ್ಮನಿಂದಲೇನೆ ಬಂದಿರೋದು. ಆ ವೇದಗಳನ್ನ ತಿಳ್ಕೊಳ್ಬೇಕಾದ್ರೆ ಅದಕ್ಕೆ ಜ್ಞಾನ ಬೇಕಲ್ಲ ಮನುಷ್ಯನಿಗೆ, ಅದಕ್ಕೆ ಬ್ರಾಹ್ಮಣರು ಅಂತ ಬ್ರಾಹ್ಮಣರು ಬಂದ್ರು. ಮತ್ತೆ ಅವುಗಳನ್ನ ನಾವು ಹೇಗೆ ಆಚರಣೆ ಮಾಡ್ಬೇಕು, ದಿನನಿತ್ಯ ಜೀವನವನ್ನ ಹೇಗೆ ನಡೆಸ್ಬೇಕು ಅನ್ನೋದಕ್ಕೆ ಯಜ್ಞಗಳು ಬಂದ್ವು. ಈ ರೀತಿಯಾಗಿ ಹೇಳ್ಕೊಂಡು ಹೋಗ್ತಾ ಇದ್ದಾರೆ. ಭಗವಂತನೇ ಹೇಳಿರೋದು. ಮತ್ತೆ ಇದು ಏನು ಭಗವಂತನ ಒಂದು ಗುಣಲಕ್ಷಣಗಳು ಅವು ಅಂತಂದ್ಬಿಟ್ಟು, ಆ ಸತ್ವಸ್ತು ಇರುವಂತಹ ಲಕ್ಷಣಗಳು. ಮತ್ತೆ ಆ ಸತ್ವಸ್ತುವನ್ನ ನಾವು ನೋಡ್ಬೇಕಾದ್ರೆ ಅದು ತ್ಯಾಗ, ತಪಸ್ಸು, ದಾನ, ಈಗಾಗ್ಲೇ ನಾವು ಮಾತಾಡಿದ ಹಾಗೆ ಇವೆಲ್ಲನೂ ಬೇಕು. ತ್ಯಾಗ ಅಂತಂದ್ರೆ ಏನು, ನಾವು ಏನೋ ಬಿಟ್ಬಿಡೋದು, ಏನೋ ಒಂದು ಕೊಡೋದು, ಹಾಗಲ್ಲ. ನಾವು ಅರಿಷಡ್ ವರ್ಗಗಳನ್ನ ತ್ಯಾಗ ಮಾಡ್ಬೇಕು, ದೇಹ ಮನಸ್ಸು ಬುದ್ಧಿ ಅನ್ನೋದನ್ನ ತ್ಯಾಗ ಮಾಡ್ಬೇಕು. ಈ ರೀತಿಯಲ್ಲಿ ನಾನು ದೇಹ ಮನಸ್ಸು ಬುದ್ಧಿ ಅಲ್ಲ, ನನಗೆ ಈ ಅರಿಷಡ್ ವರ್ಗಗಳು ಇರೋದು ನನ್ನ ಮನಸ್ಸಿನ ಗೊಂದಲದಿಂದ. ನಾನು ಆನಂದಮಯ, ನಾನು ಅಂತ ಅರ್ಥಕೊಂಡು ಇವಾಗ ಬೇಡವಾದಂಥದ್ದನ್ನೆಲ್ಲ ತ್ಯಾಗ ಮಾಡೋದು ತ್ಯಾಗ. ತಪಸ್ಸು ಹಾಗೆ ಅರಿಷಡ್ ವರ್ಗಗಳನ್ನೆಲ್ಲನೂ ನಾವು ಸುಟ್ ಹಾಕ್ಬಿಡ್ಬೇಕು. ಆವಾಗ ಮನಸ್ಸು ನಿರ್ಮಲವಾಗುತ್ತೆ. ಮತ್ತೆ ದಾನವನ್ನ ಯಾರಿಗೆ ಬೇಕಾಗಿರುತ್ತೋ, ಈಗಾಗ್ಲೇ ನಾವು ಮಾತಾಡಿದ್ವಿ, ಆ ರೀತಿಯ ದಾನಗಳನ್ನ ಮಾಡ್ತಾ ಹೋಗ್ಬೇಕು. ಅವ್ರಿಗೆ ಸಹಾಯ ಆಗ್ಬೇಕು, ಅವ್ರಿನ್ನೂ ಕೆಟ್ಟು ಹೋಗ್ಬಾರ್ದು, ಅವ್ರಿಗೆ ಸಹಾಯ ಆಗ್ಬೇಕು. ಆ ರೀತಿಯ ದಾನಗಳನ್ನ ಮಾಡ್ತಾ ಹೋಗ್ಬೇಕು. ಆವಾಗ ಅದರಲ್ಲಿ ಆನಂದ ಇದೆ. ದಾನ ಮಾಡೋದ್ರಲ್ಲಿ ಅವ್ರು ಚೆನ್ನಾಗಾದ್ರೆ, ನಾವು ಯಾರಿಗೋ ಏನೋ ಒಂದ್ ಸ್ವಲ್ಪ ಹೆಲ್ಪ್ ಮಾಡಿರ್ತೀವಿ ನಾವು ಜೀವನದಲ್ಲಿ, ಅವ್ರು ಚೆನ್ನಾಗಾದಾಗ ನಮ್ಗೆ ಎಷ್ಟೊಂದು ಸಂತೋಷ ಆಗತ್ತೆ. ಅದನ್ನ ಬಹುಶಃ ಎಲ್ಲರೂ ಅನುಭವಿಸಿರ್ತೀರ ಅಂತಂದ್ಬಿಟ್ಟು ಅನ್ಕೊಳ್ತೀನಿ ನಾನು. ಹಾಗೆ ಮಾಡ್ತಾ ಮಾಡ್ತಾ ಹೋದಾಗ ನಮ್ಮ ಅಜ್ಞಾನದಲ್ಲಿ ಇದ್ದವರೆಲ್ಲನೂ ಈ ಜ್ಞಾನವನ್ನು ತಿಳ್ಕೊಳ್ಬೇಕು. ಜ್ಞಾನ ತುಂಬಾ ಮುಖ್ಯವಾದಂಥದ್ದು. ಇದು ಸಾಧನ ಮಾರ್ಗ. ಈ ಸಾಧನ ಮಾರ್ಗದಲ್ಲಿ ನಾವು ಹೋಗ್ತಾ ಇದ್ದಾಗ ಎಲ್ಲ ಪರಿಶುದ್ಧವಾಗಿ ಜ್ಞಾನಿ ಆಗ್ತಾನೆ. ಮತ್ತೆ ಈ ಏನು ತಪಸ್ಸು, ತ್ಯಾಗ, ದಾನ ಇವೆಲ್ಲ ಅವು ಸಹ ಸತ್ ಅಂತ ಹೇಳ್ತಾರೆ. ಹೇಗೆ ಅಂತಂದ್ರೆ, ಈಗ ಒಂದು ಉದಾಹರಣೆ ಕೊಡೋಣ. ಈಗ ಬಸ್ ಸ್ಟ್ಯಾಂಡ್ ಅಲ್ಲಿ ನಿಂತಿರ್ತೀನಿ, ಮೈಸೂರ್ಗೆ ಹೋಗ್ಬೇಕು, ಅಲ್ಲಿ ಬಸ್ ಇರುತ್ತೆ, ಕಂಡಕ್ಟರ್ನ ಕೇಳ್ತೇವೆ ಮೈಸೂರಾ ಅಂತೀವಿ. ಬಸ್ ಮೈಸೂರಾ? ಅವನು ಹೌದು ಅಂತಾನೆ.
ಅವನಿಗೂ ಗೊತ್ತು, ನಂಗೂ ಗೊತ್ತು. ಬಸ್ ಮೈಸೂರಲ್ಲ ಅಂತ, ಅದ್ರ ಮೈಸೂರ ಅಂತ ನಾ ಕೇಳ್ತೀನಿ, ಅವನ್ ಮೈಸೂರು ಅಂತ ಅಂತಾನೆ. ಆದ್ರೆ ಅದು ಸಾಧನ ಮೈಸೂರ್ಗೆ ಹೋಗೋದಕ್ಕೆ. ಅದು ಸಹ ಮೈಸೂರು ಅಂತಂದ್ಬಿಟ್ಟು ಹೇಗಂತೀವೋ ಹಾಗೆ ಇಲ್ಲಿ ಈ ಎಲ್ಲ ತ್ಯಾಗ, ತಪಸ್ಸು, ದಾನ ಅವುಗಳು ಸಹ ಸತ್ ಅಂತಂದ್ಬಿಟ್ಟೆ ಇಲ್ಲಿ ಕರೆದಿದ್ದಾರೆ ಅನ್ನೋದು ನನಗೆ ಕಂಡು ಬರ್ತಾ ಇರೋದು. ನಾವು ಇದನ್ನೆಲ್ಲ ನಾವು 3 ಶ್ಲೋಕಗಳನ್ನು ಸವಿವರವಾಗಿ ಸರ್ ಮುಖ್ಯನ ಕೇಳಿ ತಿಳ್ಕೊಳ್ಳೋಣ. ಸರ್, ನೀವು ಎಲ್ಲ ಶ್ಲೋಕಗಳ ವಿವರವಾದ ವಿಶ್ಲೇಷಣೆಯನ್ನು ತಿಳಿಸ್ಕೊಡ್ತೀರಾ? ಧನ್ಯವಾದ ಅಮ್ಮ. ಈಗ ಮೊಟ್ಟ ಮೊದಲನೇದಾಗಿ ಈ ಒಂದು ಅಧ್ಯಾಯದ ಹೆಸರೇನು? ಶ್ರದ್ಧಾತ್ರಯ ವಿಭಾಗ ಯೋಗ. ಈಗ ನಾವು ಹಲವಾರು ಬಾರಿ ನೋಡಿದ್ದೇವೆ, ಶ್ರೀಕೃಷ್ಣ ವೇದವ್ಯಾಸ ಸದ್ಗುರು ನಮಗೇನು ಹೇಳ್ಕೊಡ್ತಾ ಇರೋದು ಭಗವದ್ಗೀತೆ ಮೂಲಕ? ಒಂದು ಜೀವನ ಅಂತ ಇದೆ. ಆ ಜೀವನ ಅನ್ನೋದ್ರಲ್ಲಿ ನೀವು ನಾನು ಏನೋ ಬೇರೆ ಬೇರೆ ಅಡುಗೆ ಮಾಡ್ತಾ ಇದ್ದೀವಿ, ಬೇರೆ ಬೇರೆ ಆಟ ಆಡ್ತಾ ಇದ್ದೀವಿ, ಬೇರೆ ಬೇರೆ ನಾಟಕ ಮಾಡ್ತಾ ಇದ್ದೀವಿ. ಈ ಅಡುಗೆ ಮಾಡಬೇಕಾದಾಗ, ಆಟ ಆಡಬೇಕಾದಾಗ, ನಾಟಕ ಮಾಡಬೇಕಾದಾಗ ನಾವು ಯಾವ ಯಾವ ಪದಾರ್ಥಗಳನ್ನ ಉಪಯೋಗ ಮಾಡಿ ಏನನ್ನ ಸೃಷ್ಟಿ ಮಾಡ್ತಾ ಇದ್ದೀವಿ ಅನ್ನೋ ಅರಿವಿಲ್ಲ ಅಂದರೆ ಅಡುಗೆ ಕೆಡುತ್ತೆ ಅಲ್ವಾ? ಅಥವಾ ಆಟದ್ದು ಒಂದು ಇತಿಮಿತಿ ಏನು, ಆಟನ ಯಾವ ರೀತಿ ಆಡಬೇಕು ಅನ್ನೋದು ಗೊತ್ತಿಲ್ಲ ಅಂತಂದರೆ ಆಟದಲ್ಲಿ ನೋವುಂಟಾಗತ್ತೆ. ಅಥವಾ ನಾಟಕನ ಆ ಪಾತ್ರ ಏನು, ಆ ಪಾತ್ರದ ಒಂದು ವೈಶಿಷ್ಟ್ಯತೆ ಏನು, ಅದನ್ನೆಲ್ಲ ತಿಳ್ಕೊಳ್ದೇನೆ ನಾವು ನಾಟಕ ಆಡಿದ್ರೆ ಏನಾಗತ್ತೆ? ಆ ಒಂದು ನಾಟಕದಲ್ಲಿ ರಸ ಇರಲ್ಲ ಅಲ್ವಾ? ನೀರಸ. ಅವಾಗ ಏನನ್ಸುತ್ತೆ? ಅಯ್ಯೋ ಬೇಜಾರು, ಬೋರ್ ಆಯ್ತು ಸ್ವಾಮಿ, ನೋಡಿದೆ, ಅಷ್ಟು ದುಡ್ಡು ಕೊಟ್ಟೋದೆ ನಾಟಕ ನೋಡೋಕ್ಕೆ, ಚೆನ್ನಾಗಿರಲಿಲ್ಲ. ಆ ಮೂವಿಗೆ ಹೋದೆ, ಅಯ್ಯೋ ಗೋಲ್ಡ್ ಸ್ವಾಮಿ, ಯಾರು ನೋಡಬೇಡಿ ಸ್ವಾಮಿ. ಆ ಅಡುಗೆನ ಬೇಡ ಬೇಡ, ಈ ಆಟನ ಚೆನ್ನಾಗೇ ಇಲ್ಲ, ಏನು ಥ್ರಿಲ್ಲೇ ಇಲ್ಲ. ಹೀಗೆ ನೀವು ನಾನು ಜೀವನ ಬಗ್ಗೆ ಮಾತಾಡ್ತೀವಿ. ಅಡುಗೆ ಇರ್ಬೋದು, ಆಟ ಇರ್ಬೋದು, ನಾಟಕ ಇರ್ಬೋದು ಅಲ್ವಾ? ಭಗವಂತ ಏನು ಹೇಳ್ಕೊಡ್ತಾ ಇದ್ದಾರೆ ನಿಮಗೆ ನನಗೆ? ನೋಡಪ್ಪ, ಅಡುಗೆ ಇರ್ಬೋದು, ಆಟ ಇರ್ಬೋದು, ನಾಟಕ ಇರ್ಬೋದು, ಎಲ್ಲನೂ ಒಂದು ಅದ್ಭುತವಾಗಿ ಆಡ್ಬೋದಪ್ಪ. ಯಾವಾಗ ಗೊತ್ತಾ? ಯಾವಾಗ ಸ್ವಾಮಿ? ಯಾವಾಗ ಅಡುಗೆ ಚೆನ್ನಾಗಿ ಮಾಡ್ತೀರಾ ಸ್ವಾಮಿ? ನಿಮಗೆ ಖಾರ ಅಂದ್ರೇನು, ಹುಳಿ ಅಂದ್ರೇನು, ಉಪ್ಪು ಅಂದ್ರೇನು, ತರಕಾರಿ ಅಂದ್ರೇನು, ಕಡಲೆಕಾಯಿ ಅಂದ್ರೇನು, ಬೆಂಕಿ ಅಂದ್ರೇನು, ಎಣ್ಣೆ ಅಂದ್ರೇನು, ಎಲ್ಲದದ್ದು ಒಂದು ಪರಿಚಯ ಇರಬೇಕು. ಅದನ್ನೆಲ್ಲ ಯಾವ ರೀತಿ ಮಿಶ್ರಣ ಮಾಡಬೇಕು ಅನ್ನೋ ಪರಿಚಯ ಇರಬೇಕು. ಏನು ಗೊತ್ತಿಲ್ಲದೆ ಅಡುಗೆ ಮಾಡು ಅಂದರೆ ಯಾರು ಮಾಡೋಕ್ಕಾಗತ್ತೆ ಸ್ವಾಮಿ? ಹಾಗಾಗಿ ಹೇಗೆ ಹೇಳ್ಕೊಡ್ಬೇಕು ಅಡುಗೆನ? ಯಾರಾದರೂ ಒಬ್ರಿಗೆ ಅಡುಗೆ ಕಲಿಸ್ಬೇಕು ಅಂದರೆ ಒಂದೊಂದಾಗಿ ಪರಿಚಯ ಮಾಡಬೇಕು ಅಲ್ವಾ? ಇದೇನು ಗೊತ್ತಾ? ಇದು ಉಪ್ಪು. ಉಪ್ಪು ಅಂದ್ರೇನು? ಸ್ವಲ್ಪ ಅದ್ಬಿಟ್ಟು ನಾಲ್ಗೆಗೆ ಹಾಕೋ, ಹಾಂ ಗೊತ್ತಾಯ್ತು. ಆಮೇಲೆ ಖಾರ ಅಂದ್ರೇನು? ಅದು ಅಷ್ಟೆ. ಬೆಂಕಿ ಅಂದ್ರೇನು? ಹಾಗೆ ಒಂದೊಂದಾಗಿ ಅಮ್ಮ ಅನ್ನೋರು ಯಾರೋ ಪರಿಚಯ ಮಾಡಿಕೊಡ್ತಾರೆ. ಅವ್ರು ಮಾಡ್ತಾ 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 ಸ್ವಲ್ಪ ದಿವಸ ಆದಮೇಲಿಂದ ಅವ್ರು ಅಡುಗೆ ಮಾಡಿದ್ರೆ, ಅಯ್ಯೋ ಎಷ್ಟು ಚೆನ್ನಾಗಿ ಅಡುಗೆ ಮಾಡಿಬಿಟ್ಟೆ, ನಿನ್ನ ಕೈನಲ್ಲಿ ಏನಾದರೂ ನಾನು ಬಾತ್ ತಿಂದರೆ ಆಹಾ ತುಂಬ ಚೆನ್ನಾಗಿ ಮಾಡ್ತೀಯ. ಮಕ್ಕಳು ಬಂದು ಅಮ್ಮನಿಗೆ ಹೇಳ್ತಾರಲ್ವ, ಅಮ್ಮ ನಾನು ಎಲ್ಲ ಕಡೆ ತಿಂದೆ, ನಿನ್ನ ಕೈ ಅಡುಗೆ ತಿಂತೀನಲ್ಲ, ಅದೇನೋ ಸಾರು ಮಾಡ್ತೀಯಲ್ಲ, ತುಂಬ ಚೆನ್ನಾಗಿತ್ತಮ್ಮ, ಮಾಡ್ಕೊಡ್ತೀಯಾ? ಅಮ್ಮಂಗೆ ಏನಂತತ್ತೆ? ತೃಪ್ತಿ ಅಲ್ವಾ? ಯಾಕೆ ಹೇಳಿ? ಆ ಅಡುಗೆ ಯಾರೋ ಒಬ್ರಿಗೆ ಒಪ್ಪಿಗೆ ಆಯಿತು, ಆ ಅಡುಗೆಯಿಂದ ಯಾರೋ ಒಬ್ರ ಮನಸ್ಸಿಗೆ ಆನಂದ ಆಯಿತು. ಮಕ್ಕಳು ಯಾವತ್ತು ಬಂದ್ಬಿಟ್ಟು ಅಮ್ಮನಿಗೆ ಸುಳ್ಳಾಗಿ ಚೆನ್ನಾಗಿದೆ ಅಂತ ಹೇಳಲ್ಲ ಅಲ್ವಾ? ಆನಂದದಿಂದ, ಸಂಪೂರ್ಣತೆಯಿಂದ ಹೇಳ್ತಾರೆ, ತುಂಬ ಚೆನ್ನಾಗಿತ್ತಮ್ಮ ಅಂತ ಅಲ್ವಾ? ಅದೇ ಥರ ಅಲ್ವಾ? ನಾಟಕ ನೋಡಬೇಕಾದಾಗ ಯಾರೋ ಒಬ್ರು ಪಾತ್ರ ತುಂಬ ಚೆನ್ನಾಗಿ ಮಾಡಿದ್ರೆ ನಿಮಗೆ ಹೌದು ಅಂತ ತಾನಾಗ ಅನ್ಸುತ್ತೆ. ಅವರು ರಾವಣನ ಪಾತ್ರ ಮಾಡಿದ್ರು, ಏನು ಚೆನ್ನಾಗಿತ್ತು ಗೊತ್ತಾ,
ಅಂತ ನಿಮ್ಗೆ ಅನ್ಸುತ್ತೆ. ಅಥವಾ ರಾಮನ್ ಪಾತ್ರ ಮಾಡಿದ್ರು ನನ್ನ ಮನ್ಸೆಲ್ಲ ಹೆಂಗೆ ಒಂಥರ ಕರಗೋಯ್ತು ಗೊತ್ತಾ. ಹೀಗೆ ಯಾರೋ ಒಬ್ರು ಏನೋ ಪಾತ್ರ ಮಾಡಿದಾಗ ನಿಮಗೆ ಆ ಪಾತ್ರದಲ್ಲಿ ಮತ್ತೆ ಆ ವ್ಯಕ್ತಿಯಲ್ಲಿ ಬೇರೆ ಭೇದ ಭಾವ ಇಲ್ದೇನೆ ಒಂದು ತನ್ಮಯತೆ ಅಂತ ಇದ್ದಾಗ ನಿಮ್ಗೇನ್ ಅನ್ಸುತ್ತೆ, ಹೌದು ಅಂತ ಅನ್ಸುತ್ತೆ. ಆದ್ರೆ ಪ್ರಶ್ನೆ ಏನಂದ್ರೆ ಸ್ವಾಮಿ, ಈ ರೀತಿ ಅಡುಗೆ, ಆಟ, ನಾಟಕ ನೀವು ನಾನು ಜೀವನದಲ್ಲಿ ಹ್ಯಾಕ್ ಸ್ವಾಮಿ ಮಾಡೋದು? ಅದೇ ಪ್ರಶ್ನೆ ತಾನೇ ನಿಮ್ಗೆ ನನಗೆ. ಎಲ್ಲ ಸರಿ ಸ್ವಾಮಿ, ಆದರೆ ನನ್ನ ಪರಿಸ್ಥಿತಿ ಏನು ಗೊತ್ತಾ, ಎಲ್ಲ ಸರಿ ಸ್ವಾಮಿ, ಆದರೆ ನನ್ನ ಜೀವನದಲ್ಲಿ ಏನು ಗೋಳು ಗೊತ್ತಾ ಅಂತ ಏನೋ ನೀವು ನಾನು ಮಾತಾಡ್ಕೊಂಡು ಬರ್ತಿರ್ತೀವಿ. ಆ ಗೋಳೆಲ್ಲ ತೆಗಿಯಕ್ಕೆ ಭಗವಂತ ನಮಗೆ ಜೀವನನ ಯಾವ ರೀತಿ ನೋಡ್ಬೇಕಪ್ಪ, ಜೀವನದಲ್ಲಿ ಏನು ಬದಲಾಗದೇ ಇರೋ ಸತ್ಯಗಳು, ಯಾವ್ದು ಬದಲಾಗ್ತಾ ಇರೋ ವಿಷಯಗಳು, ಇದನ್ನೆಲ್ಲ ಒಂದು ವಿವೇಕ ಕಲಿಸ್ತಾ ಇದ್ದಾರೆ ನಿಮಗೆ ನನಗೆ. ಖಾರ ಅಂದ್ರೇನು, ಹುಳಿ ಅಂದ್ರೇನು, ಉಪ್ಪು ಅಂದ್ರೇನು, ಬೆಂಕಿ ಅಂದ್ರೇನು ಆ ವಿವೇಕ ಕಲ್ತಾಗ್ಲೇ ತಾನೇ ಅಡುಗೆ ಮಾಡೋಕ್ಕಾಗೋದು. ಹಾಗೇನೆ ನಾನು ಯಾರು, ನೀವ್ಯಾರು, ಪ್ರಪಂಚ ಅಂದ್ರೇನು, ದೇವ್ರಂದ್ರೇನು, ಕರ್ಮ ಅಂದ್ರೇನು ಅನ್ನೋದನ್ನೆಲ್ಲ ಒಂದೊಂದಾಗಿ ನಮಗೆ ಮನಸ್ಸಿಗೆ ಬರೋ ರೀತಿನಲ್ಲಿ ವಿವರಣೆ ಕೊಟ್ಟು ನಮಗೆ ಈ ಪ್ರಪಂಚ ಅನ್ನೋ ಅಡುಗೆ ಮನೆಯನ್ನ ಪರಿಚಯ ಮಾಡಿಕೊಡ್ತಾ ಇದ್ದಾರೆ ಸ್ವಾಮಿ. ಈ ಅಡುಗೆ ಮನೆಯಲ್ಲಿ ನೀವು ನಾನು ಯಾವ ಥರ ಅಡುಗೆ ಮಾಡಬೇಕು, ಅಥವಾ ಇದನ್ನ ನಾವು ಒಂದು ಆಟದ ಮೈದಾನ ಥರ ನೋಡಿದ್ರೆ ನೀವು ನಾನು ಯಾವ ಥರ ಆಟ ಆಡಬೇಕು, ಅಥವಾ ನಿಮಗೆ ನಾಟಕ ಇಷ್ಟ ಇದ್ರೆ ನೀವು ನಾನು ಯಾವ ಥರ ನಾಟಕ ಪಾತ್ರ ಮಾಡಬೇಕು, ಈ ಥರ ಹೇಳ್ಕೊಡ್ತಾ ಇದ್ದಾರೆ. ಈ ಒಂದು ಅಧ್ಯಾಯದಲ್ಲಿ ಏನು ಹೇಳ್ಕೊಡ್ತಾ ಇದ್ದಾರೆ, ಶ್ರದ್ಧೆ ಬಗ್ಗೆ ಹೇಳ್ಕೊಡ್ತಾ ಇದ್ದಾರೆ. ಏನಪ್ಪ ಶ್ರದ್ಧೆ ಅಂತಂದ್ರೆ, ನಾವೆಲ್ಲ ಕೇಳಿದೀವಿ ಶ್ರದ್ಧೆಯಿಂದ ಕೆಲಸ ಮಾಡು ಒಳ್ಳೇದಾಗತ್ತೆ ಅಂತ. ಏನು ಶ್ರದ್ಧೆ ಅಂದ್ರೆ? ಶ್ರದ್ಧೆ ಅಂದ್ರೆ ನಂಬಿಕೆ. ಏನ್ ನಂಬಿಕೆ ಅಂದ್ರೆ? ನಂಬಿಕೆ ಅಂದ್ರೆ ನಾನು ನಡ್ಕೊಂಡು ಹೋಗ್ತಾ ಇರ್ತೀನಿ, ಆಕಾಶ ನನ್ನ ತಲೆ ಮೇಲೆ ಬೀಳಲ್ಲ ಅನ್ನೋ ನಂಬಿಕೆ. ನೋಡಿ, ಸ್ವಲ್ಪ ಗಮನ ಕೊಡಿ. ಯಾವತ್ತಾದ್ರೂ ಆಕಾಶ ನಿಮ್ಮ ತಲೆ ಮೇಲೆ ಬಿದ್ದಿದ್ಯಾ? ಆ ಮೋಡಗಳು ಓಡಾಡ್ತಾ ಇದ್ದಾವೆ, ಅದು ಯಾವ್ದಾದ್ರು ಒಂದ್ ದಿವಸ ತಪ್ ಅಂತ ನಿಮ್ಮ ತಲೆ ಮೇಲೆ ಬಿದ್ದುಬಿಡ್ತಾ? ಆ ಥರ ಏನೂ ಆಗಿಲ್ಲ. ಆ ಸೂರ್ಯ ಯಾವುದೋ ಒಂದ್ ದಿವಸ ಇವತ್ತು ನಂಗೆ ಎದ್ದೇಳಕ್ ಸ್ವಲ್ಪ ಬೇಜಾರು ಅಂತ ಕೆಲಸ ಮಾಡೋದು ನಿಲ್ಲಿಸ್ಬಿಟ್ನಾ? ಇಲ್ಲ ಅಲ್ವಾ? ನಂಬಿಕೆ ಏನಂದ್ರೆ, ಇಲ್ಲಿ ಏನೋ ಒಂದು ನಡೀತಾ ಇದೆ, ಅದು ನಡೆಯುತ್ತೆ, ಅದು ಬದಲಾಗಲ್ಲ ಅನ್ನೋ ಏನೋ ಒಂದು ವಿಶ್ವಾಸ. ವಿಶ್ವಾಸ, ಈ ವಿಶ್ವಾಸ ಏನ್ ಹೇಳ್ಕೊಡ್ತಾ ಇದ್ದಾರೆ ಭಗವಂತ ಇಲ್ಲಿ? ನೋಡಪ್ಪ, ನೀನು ಬೇರೆ ಬೇರೆ ಮನುಷ್ಯರು ಅವ್ರ ನಡವಳಿಕೆ ನೋಡಿದಾಗ ನಿನಗೆ 3 ಥರ ಶ್ರದ್ಧೆ ಕಾಣುತ್ತೆ, 3 ಥರ ನಂಬಿಕೆ ಕಾಣುತ್ತೆ ಅವ್ರಿಗೆ. ನಂಬಿಕೆ ಅಂದ್ರೆ ಏನು? ಯಾವುದೋ ಒಂದು ವಿಷಯದ ಮೇಲೆ ಏನೋ ಅದು ಹಾಗೆ ಇರುತ್ತೆ ಅನ್ನೋ ಒಂದು ವಿಶ್ವಾಸ. ಅದನ್ನ ಅವ್ರು ವಿಚಾರ ಮಾಡಿರ್ಬೋದು, ಅದು ನಿಜವಾಗ್ಲೂ ಆ ಥರನ, ಹೌದಾ ಇಲ್ವಾ ಅಂತ ಮಾಡಿಲ್ಲದೆ ಇರ್ಬೋದು, ಆದರೆ ನಂಬಿಕೆ. ಕೆಲವ್ರು ಹೇಳ್ತಾರೆ, ನನಗೆ ನಂದು ಅಪ್ಪ ಅಮ್ಮನ ಮೇಲೆ ತುಂಬ ನಂಬಿಕೆ ರೀ. ಅಥವಾ ಕೆಲವ್ರು ಹೇಳ್ತಾರೆ, ನನಗೆ ನಮ್ಮ ಈ ಪಕ್ಕದ ಮನೆಯವರು ಅವ್ರು ಹೇಳೋ ಮಾತಿನಲ್ಲಿ ಏನೋ ಭಾಳ ನಂಬಿಕೆ ರೀ. ಅಥವಾ ಇನ್ಯಾರೋ ಹೇಳ್ತಾರೆ, ತಿರುಪತಿ ತಿಮ್ಮಪ್ಪ ಇದ್ದಾನಲ್ಲ ಅವನ ಮೇಲೆ ಭಾಳ ನಂಬಿಕೆ ರೀ. ಓ, ನನ್ಗೆ ಏನೇ ಕಷ್ಟ ಬಂದರೂ ತಿಮ್ಮಪ್ಪ ಅಂತ ಕರಿತೀನಿ, ಎಲ್ಲ ಹೊರಟೋಗ್ಬಿಡುತ್ತೆ ರೀ. ಹಿಂಗೆ ಏನೋ ಒಂದು ವಿಶ್ವಾಸ. ಯಾವುದ್ರ ಮೇಲೆ? ಏನೋ ಒಂದು ಶಕ್ತಿ ಮೇಲೆ. ಆ ಶಕ್ತಿ ನಿಮ್ಮ ಪಕ್ಕದ ಮನೆಯಲ್ಲಿರೋ ವ್ಯಕ್ತಿ ಇರ್ಬೋದು, ಅಥವಾ ಆ ವ್ಯಕ್ತಿ ಮಾತಾಡೋ ಮಾತಿರ್ಬೋದು, ಅಥವಾ ನಿಮ್ಮ ಬ್ಯಾಂಕಲ್ಲಿರೋ ದುಡ್ಡಿರ್ಬೋದು, ಅಥವಾ ಯಾರೋ ತಿರುಪತಿ ತಿಮ್ಮಪ್ಪ ಅಂತ ಒಂದು ದೇವಸ್ಥಾನದಲ್ಲಿ ದೇವ್ರಿರ್ಬೋದು. ಏನೋ ಒಂದು ವಿಷಯದ ಮೇಲ್ಗಡೆ ಒಂದು ನಂಬಿಕೆ. ಅದು ಏನು ಅಂತ ವಿಚಾರ ಮಾಡಿರ್ಬೋದು, ಮಾಡಿಲ್ಲದೆ ಇರ್ಬೋದು, ಆದರೆ ಈ ರೀತಿ ಏನೋ ಒಂದು ನಂಬಿಕೆ. ಇಲ್ಲಿ ಭಗವಂತ ಏನು ಹೇಳ್ಕೊಡ್ತಾ ಇದ್ದಾರೆ, ನೀವು ಸ್ವಲ್ಪ ಗಮನ ಕೊಟ್ಟು ನೋಡಿದ್ರೆ ಜೀವನದಲ್ಲಿ 3 ಥರ ನಂಬಿಕೆ ಇರೋರು ಕಾಣಿಸ್ತಾರೆ ಸ್ವಾಮಿ. ಕೆಲವ್ರದ್ದು ತಾಮಸಿಕ ನಂಬಿಕೆ,
ಕೆಲವ್ರದ್ದು ರಾಜಸಿಕ ನಂಬಿಕೆ, ಕೆಲವ್ರದ್ದು ಸಾತ್ವಿಕ ನಂಬಿಕೆ. ಇದು ಸಹಜವಾಗಿ ಅವರಲ್ಲಿ ಕಾಣಿಸುತ್ತೆ. ಸಹಜ. ಸಹಜ ಅಂತಂದ್ರೆ ಏನು? ಸಹ ಹುಟ್ಟಿನಿಂದ ಹುಟ್ಟಿನಿಂದ ತಾನೇ ತಾನಾಗಿರೋ ಥರ ಇದೆ. ಕೆಲವ್ರನ್ನ ನೋಡಿದಾಗ, ಅವರ ನಡವಳಿಕೆಯನ್ನು ಗಮನಿಸಿದಾಗ, ಇದೇನೋ ನಮ್ಮ ಕನ್ನಡದಲ್ಲಿ ಒಂದು ಗಾದೆ ಇದೆಯಲ್ಲ, ಹುಟ್ಟು ಗುಣ ಸುಟ್ರು ಹೋಗಲ್ಲ ಅಂತ ನಾವು ಕನ್ನಡದಲ್ಲಿ ಗಾದೆ ಹೇಳಿದೆ. ನಮ್ಮ ಹಿರಿಯರು ಕೊಟ್ಟಿರೋ ಗಾದೆ, ಹುಟ್ಟು ಗುಣ ಸುಟ್ಟರೂ ಹೋಗೋದಿಲ್ಲ ಅಂತ. ಅಂದ್ರೇನು? ಏನೋ ಒಂದು ನಡವಳಿಕೆ ಸ್ವಭಾವ ಒಂದು ರೀತಿ ಅವರಲ್ಲಿ ಗಾಢವಾಗಿರೋ ಥರ ಅನಿಸುತ್ತೆ. ಅದನ್ನ ಅವರಿಂದ ಬೇರ್ಪಡೆ ಮಾಡೋಕ್ಕಾಗಲ್ವೇನೋ ಅನ್ನೋ ಥರ ಇರುತ್ತೆ. ಆ ರೀತಿ 3 ಅಂತ ಹೇಳ್ಕೊಡ್ತಾ ಇದ್ದಾರೆ ಇಲ್ಲಿ ಭಗವಂತ. ಈಗ ನಿಮ್ಗೆ 14ನೇ ಅಧ್ಯಾಯದನ್ನು ನೆನಪಿರ್ಬೋದು. ಅಲ್ಲೇನು ಹೇಳ್ಕೊಟ್ರು? ಗುಣತ್ರಯ ವಿಭಾಗ ಯೋಗ ಅಂತ ಹೇಳ್ಕೊಟ್ರು. ಗುಣತ್ರಯ, 3 ಗುಣಗಳಿರುತ್ತೆ ಸ್ವಾಮಿ, ತಾಮಸಿಕ, ರಾಜಸಿಕ, ಸಾತ್ವಿಕ ಗುಣಗಳು ಅಂತ. ವ್ಯಕ್ತಿಯನ್ನ ಗಮನಿಸಿದ್ರೆ ಆ ರೀತಿ ಅವ್ರ ಮನಸ್ಸಿರುತ್ತೆ ಸ್ವಾಮಿ ಅಂತೆಲ್ಲ ಹೇಳ್ಕೊಟ್ರು. ಹಾಗೆ ಆ 3 ಗುಣಗಳಿಂದ ನಾನು ಮುಕ್ತನಾಗ್ಬೋದು. ಅದೇ ತಾನೇ ಮುಕ್ತಿ ಅಂತಂದ್ರೆ. ಮುಕ್ತ ಅಂತಂದ್ರೆ ಈ 3 ಗುಣಗಳಿಂದ ನಾನು ಬೇರೆ 3 ಗುಣಗಳನ್ನ ನಾನು ಸೇರಿಸಿ ಯಾವ ರೀತಿ ಬೇಕೋ ಆ ರೀತಿ ಆಟ ಆಡ್ಬೋದು ಅನ್ನೋ ಒಂದು ಸತ್ಯವನ್ನು ತಿಳಿಸ್ಕೊಟ್ರು ಅಲ್ಲಿ. ಇಲ್ಲಿ ಆ 3 ಗುಣಗಳು ಯಾವ ರೀತಿ ನಂಬಿಕೆಯಾಗಿ ಪರಿವರ್ತನೆ ಆಗತ್ತೆ. ಇಲ್ಲಿ ಗುಣಗಳ ಬಗ್ಗೆ ಮಾತಾಡ್ತಾ ಇಲ್ಲ, ಆದರೆ ಆ ಗುಣಗಳು ವ್ಯಕ್ತಿಯಲ್ಲಿ ಹೇಗೆ ನಂಬಿಕೆಯಾಗಿ ಕಾಣಿಸುತ್ತೆ. ಗುಣಗಳೇ ಮೂಲ, ಆದರೆ ಅದರ ಒಂದು ಅಭಿವ್ಯಕ್ತಿ ಇದೆಯಲ್ಲ, ಆ ಗುಣ ಯಾವ ರೀತಿ ಒಬ್ಬರಲ್ಲಿ ಕಾಣಿಸುತ್ತೆ. ಆ ಕಾಣಿಸೋವಾಗ ಒಂದು ಅವರ ನಡವಳಿಕೆ ಅಂತ ಕಾಣಿಸ್ತಾ ಇದೆಯಲ್ಲ, ಏನು ನಂಬಿಕೆ. ಆ ನಂಬಿಕೆಯ ಸ್ವಭಾವವನ್ನ ಇಲ್ಲಿ ತಿಳಿಸ್ಕೊಡ್ತಾ ಇದ್ದಾರೆ ನಿಮಗೆ, ನನಗೆ. ಈ ರೀತಿ 3 ಜನ ಇರ್ತಾರೆ, 3 ರೀತಿ ನಂಬಿಕೆ ಇರೋರು ಇರ್ತಾರೆ. ತಾಮಸಿಕ ನಂಬಿಕೆ ಅಂದ್ರೆ ಏನು? ಅಂದ್ರೆ ಒಂದು ರೀತಿ ಗಾಢ ನಿದ್ರತೆಯ ನಂಬಿಕೆ. ನಮ್ದು ಯಾರೋ ನಮ್ಮ ತಾತ ಹೇಳಿದ್ರಂತೆ, ನಮ್ಮ ಮನೆ ಹಿಂದಗಡೆ ಒಂದು ಆಲದ ಮರ ಇದೆ, ಅಲ್ಲಿ ಒಂದು ಕೊಳ್ಳಿ ದೆವ್ವ ಇದೆಯಂತೆ. ಅದು ರಾತ್ರಿ 7 ಗಂಟೆ ಆದ್ಮೇಲಿಂದ ಅಲ್ಲಿ ಯಾರು ಹೋದ್ರೆ ಹಿಡ್ಕೊಂಡ್ಬಿಡುತ್ತಂತೆ. ಅದಕ್ಕೆ ನಾನು ಯಾವತ್ತೂ ಹೋಗಲ್ಲಪ್ಪ. ಕೊಳ್ಳಿದೆವ್ವ ಏನು? ಕೊಳ್ಳಿದೆವ್ವ ಅಂದ್ರೆ ಅದು ಅದೇನಾದ್ರು ಸಿಕ್ಕಾಕೊಂಡ್ಬಿಟ್ರೆ ನೀನು ಬೆಂಕಿ ತರ ಹುರಿದೋಗ್ಬಿಡ್ತೀಯ. ಓ ಆಯ್ತಾಯ್ತು, ಹೋಗಲ್ಲ. ಹಿಂಗೇನೋ ಒಂದು ಯಾರೋ ಹೇಳಿರೋದು ಅಥವಾ ಇನ್ಯಾರೋ ಹೇಳ್ತಾರೆ. ಅದು ಒಂದು ಪುಸ್ತಕ ಇದೆ ನಮ್ದು ಧರ್ಮದಲ್ಲಿ, ನಂಬಿಕೆ ನನಗೆ. ಹಿಂಗೆ ಏನೋ ಒಂದು ನನಗೆ ಸಮಾಜದಿಂದ ಒಂದು ವಿಚಾರ ಬಂದಾಗ ಅನ್ನೋದನ್ನೆಲ್ಲ ವಿಚಾರ ಮಾಡೋ ಮನಸ್ಸನ್ನ ಪಕ್ಕಕ್ಕೆ ಇಟ್ಬಿಟ್ಟು ಸುಮ್ಮನೆ ಹೌದು ಅದು ಹಾಗೇನೆ, ಅಪ್ಪ ಹಾಕಿದ ಆಲದ ಮರ ಅಂದ್ರೆ ನೇತಾಕೊಳ್ಬೇಕು ಅನ್ನೋ ಥರ ಒಂದು ಅಶ್ರದ್ಧೆ, ಒಂದು ರೀತಿಯಲ್ಲಿ ಅದು ಮೂಢನಂಬಿಕೆ. ಶ್ರದ್ಧೆ ಆದರೆ ಅದು ಒಂದು ರೀತಿಯಲ್ಲಿ ಆ ಕೊರಳಿಗೆ ಹಾಕೊಳ್ಳೋ ಒಂದು ನೇಣ್ತರ. ತಾಮಸಿಕ ಯಾಕೆ? ಸಹಜವಾಗಿರೋ ಒಂದು ಬುದ್ಧಿಯನ್ನು ಉಪಯೋಗ ಮಾಡ್ತಾ ಇಲ್ಲ. ಸಹಜವಾಗಿರೋ ಹೌದಾ ಏನದು ಕೊಳ್ಳಿದೆವ ಅಂದ್ರೆ ಏನು? ಮರದಲ್ಲಿ ಅದು 7 ಗಂಟೆ ಮೇಲೆ ಹೆಂಗೆ ಬರುತ್ತೆ? ಮುಂಚೆ ಬೆಳಗ್ನೊತ್ತಲ್ಲಿ ಯಾಕೆ ಬರಲ್ಲ? ಬೆಳಗ್ನೊತ್ತಲ್ಲಿ ಅದೇನು ನಿದ್ರೆ ಮಾಡ್ತಾ ಇರತ್ತಾ? ಎಲ್ಲಿ ನಿದ್ರೆ ಮಾಡುತ್ತೆ? ಹೆಂಗಿರುತ್ತದು? ಯಾರೋ ಹಾಗಾದ್ರೆ ಅಲ್ಲೊಂದು ಕಾಗೆನೋ ಗುಬ್ಬಿನೋ ಆ ಮರದ ಮೇಲ್ಗಡೆ ಮಲ್ಕೊಂಡಿರುತ್ತೆ, ಅದಕ್ಕೆ ಯಾಕೆ ಇಟ್ಕೊಳ್ಳಲ್ಲ? ಅದು ಬರೀ ಮನುಷ್ಯನ್ ಮಾತ್ರ ಯಾಕೆ ಇಟ್ಕೊಳ್ಳುತ್ತೆ? ಮೊನ್ನೆ ಯಾವುದೋ ಒಂದು ಮಗು ಆ ಕಡೆಯಿಂದ ಹೋಯ್ತು, ಆ ಮಗುನ ಯಾಕೆ ಇಟ್ಕೊಳ್ಳಿಲ್ಲ? ಯಾರನ್ನ ಇಟ್ಕೊಳ್ಳುತ್ತೆ? ಅವ್ರನ್ನ ಮಾತ್ರ ಯಾಕೆ ಇಟ್ಕೊಳ್ಳುತ್ತೆ? ಏನು ಪ್ರಶ್ನೆ ಇಲ್ಲ. ಹೇಳಿದ್ರು ನಂಬ್ಕೊಂಡ್ಬಿಟ್ಟೆ.
ಇದು ತಾಮಸಿಕ. ಒಂದು ರೀತಿಯಲ್ಲಿ ಅಂಧಕಾರ. ನಂಬಿಕೆ ಇದೆ, ಆದರೆ ಅಂಧಕಾರದ ನಂಬಿಕೆ. ಇನ್ನು ರಾಜಸಿಕ ನಂಬಿಕೆ, ಅಲ್ಲೇನು? ರಾಜಸಿಕ ನಂಬಿಕೆ ಅಂತಂದ್ರೆ ಒಂದು ರೀತಿಯಲ್ಲಿ ಕ್ರಿಯಾಶೀಲತೆ ಜಾಸ್ತಿ, ಆದರೆ ಆ ಕ್ರಿಯಾಶೀಲತೆ ಯಾವುದ್ರ ಕಡೆಗೆ ಹರಿತಾ ಇದೆ? ನಾನು, ನಂದು ಅನ್ನೋ ಕಡೆಗೆ ಹರಿತಾ ಇದೆ. ನನಗೇನು ಸಿಕ್ತು, ನನಗೇನು ಸಿಗ್ಲಿಲ್ಲ. ಯಾರೋ ಹೇಳಿದ್ರು, ನೀವು ಹೋಗಿ ಆ ದೇವಸ್ಥಾನದಲ್ಲಿ ಪೂಜೆ ಮಾಡಿಬಿಡಿ, ನಿಮಗೆ ಪ್ರಮೋಷನ್ ಸಿಕ್ಬಿಡುತ್ತೆ. ನಂಗೆ ಪ್ರಮೋಷನ್ ಸಿಕ್ಕುತ್ತಾ? ನಾನು ಮಾಡ್ತೀನಿ. ಇನ್ಯಾರೋ ಬಂದು ಹೇಳ್ತಾರೆ, ನೀವು ಈ ವ್ರತ ಇದೆ, ಈ ವ್ರತ ಮಾಡಿಬಿಟ್ರೆ ನಿಮಗೆ ಬ್ಯಾಂಕಲ್ಲಿ ಚಿನ್ನ ಬೆಳೆಯುತ್ತೆ. ಹೌದಾ? ಮಾಡ್ತೀನಿ. ಅದೇ ತಾನೇ ಅದೆಲ್ಲ ನಾವು ಬೇರೆ ಬೇರೆ ವ್ರತಗಳು ಮಾಡೋದು. ಅದೇನೋ ಒಂದು ಸಮಯದಲ್ಲಿ ವ್ರತ ಮಾಡಿದ್ರೆ ನಮ್ಮ ಮನೆಯಲ್ಲಿ ದುಡ್ಡು ಜಾಸ್ತಿ ಆಗತ್ತೆ ಅಂತ, ಅಥವಾ ಇನ್ನೊಂದ್ಸಲಿ ಮಾಡಿದ್ರೆ ನಮ್ಮ ಬ್ಯಾಂಕಲ್ಲಿ ಚಿನ್ನ ಬೆಳೆಯುತ್ತೆ ಅಂತ. ಹಿಂಗೆ ತಾನೇ ನಾವೆಲ್ಲ ಮಾಡೋದು. ಅದೆಂಥದ್ದು? ನನಗೇನು ಸಿಕ್ತು, ನನಗೇನು ಸಿಗಲಿಲ್ಲ ಅನ್ನೋ ನಂಬಿಕೆ. ನಂಬಿಕೆ ಇದೆ ಅಲ್ಲೂ, ಆದರೆ ಆ ನಂಬಿಕೆ ಯಾವ ದಿಕ್ಕಿನಲ್ಲಿ ಹರಿತಾ ಇದೆ? ನನಗೇನು ಸಿಕ್ತು, ನನಗೇನು ಸಿಗಲಿಲ್ಲ. ಇದನ್ನು ಮಾಡಿದ್ರೆ ನನಗಿದು ಸಿಕ್ಕತ್ತೆ, ಅದಕ್ಕೆ ನಾನು ಇದನ್ನು ಮಾಡ್ತಾ ಇದ್ದೀನಿ. ಅಲ್ಲಿ ಹೋದರೆ ನನಗೇನು ಸಿಕ್ಕತ್ತೆ? ನನಗೆ ಹಣ ಸಿಕ್ಕತ್ತೆ, ಸಂಪತ್ತು ಸಿಕ್ಕತ್ತೆ, ಆಸ್ತಿ ಸಿಕ್ಕತ್ತೆ, ಪದವಿ ಸಿಕ್ಕತ್ತೆ, ನನಗೆ ಹೆಸರು ಸಿಕ್ಕತ್ತೆ. ಈ ರೀತಿ ಇದ್ದಾಗ ಇದು ರಾಜಸಿಕ. ಇನ್ನು ಸಾತ್ವಿಕ ಶ್ರದ್ಧೆ. ಸಾತ್ವಿಕ ಶ್ರದ್ಧೆ. ಶ್ರದ್ಧೆ ಅಂದ್ರೆ ಏನು ಸ್ವಾಮಿ? ನಂಬಿಕೆ ಅಂದ್ರೆ ಏನು ಸ್ವಾಮಿ? ನಂಬಿಕೆ ಅಂದರೆ ಈಗ ಈ ಕ್ಷಣದಲ್ಲಿ ನನಗೆ ಗೊತ್ತಿಲ್ಲ ಅದ್ರ ಬಗ್ಗೆ, ಸಂಪೂರ್ಣ ಅರಿವಿಲ್ಲ ಯಾವುದೋ ಒಂದು ವಿಷಯದ ಬಗ್ಗೆ. ಆದರೆ ಏನೋ ಯಾರೋ ನನಗೆ ಅವ್ರ ಮೇಲೆ ನಂಬಿಕೆ ಇದೆ, ಅವ್ರು ಹೇಳ್ತಾ ಇದ್ದಾರೆ, ಹಾಗಾಗಿ ಆ ಹೇಳ್ತಾ ಇರೋದು ಹೌದು ಇರ್ಬೋದು ಅನ್ನೋ ನಂಬಿಕೆ. ಒಂದು ರೀತಿ ಹೇಗೆ ನಾನು ಎಕ್ಸಾಂಪಲ್ ಕೊಟ್ಟನಲ್ಲ, ಉದಾಹರಣೆ ಕೊಟ್ಟನಲ್ಲ, ಸೂರ್ಯ ಬೀಳಲ್ಲ ಅನ್ನೋ ನಂಬಿಕೆ, ಆಕಾಶ ತಲೆ ಮೇಲೆ ತಪ್ಪಂತ ಬೀಳಲ್ಲ ಅನ್ನೋ ನಂಬಿಕೆ. ಅದು ನಿಜನೋ ಸುಳ್ಳೋ ನಾನು ಬೇಕಾದರೆ ಹೋಗಿ ವಿಚಾರ ಮಾಡಿಲ್ಲದೆ ಇರ್ಬೋದು, ನಾನು ಹೋಗಿ ಎಲ್ಲ ಪ್ರಯೋಗಗಳು ಮಾಡಿ ನೋಡಿಲ್ಲದೆ ಇರ್ಬೋದು, ಅದೇ ಏನೋ ನಂಬಿಕೆ. ಇನ್ನು ಸಾತ್ವಿಕ ನಂಬಿಕೆ ಅಂದ್ರೆ ಏನು ಸ್ವಾಮಿ? ಹಾಗಾದ್ರೆ ಈ ಪ್ರಪಂಚದಲ್ಲಿ ಒಂದು ದೈವತ್ವ ಅಂತ ಇದೆ. ಈ ಪ್ರಪಂಚ ನಡೀತಾ ಇರೋದು ಏನೋ ಒಂದು ದೈವತ್ವದಿಂದ. ಅದು ಏನು ನನಗೆ ಗೊತ್ತಿರ್ಬೋದು, ಗೊತ್ತಿಲ್ಲದೆ ಇರ್ಬೋದು. ಆ ಒಂದು ದಿಕ್ಕಿನಲ್ಲಿ ಯಾವಾಗ ನನ್ನ ನಂಬಿಕೆ ಇರುತ್ತೆ, ಯಾವಾಗ ನನ್ನ ನಡವಳಿಕೆ ಆ ದಿಕ್ಕಿನಲ್ಲಿರುತ್ತೆ, ಅದು ಸಾತ್ವಿಕ ಶ್ರದ್ಧೆ. ಸಾತ್ವಿಕತೆ ಅಂದ್ರೇನು? ಯಾವುದು ನಮ್ಮನ್ನು ಸತ್ಯದ ಕಡೆ ಕರ್ಕೊಂಡು ಹೋಗುತ್ತೆ ಅದು ಸಾತ್ವಿಕ. ಯಾವುದರ ಮೂಲಕ ನಾವು ಸತ್ಯದ ಕಡೆ ಹೋಗ್ಲಿಕ್ಕೆ ಸಾಧ್ಯವಾಗುತ್ತೆ ಅದು ಸಾತ್ವಿಕ. ತಾಮಸಿಕದಿಂದ ನಾವು ಸತ್ಯದಿಂದ ಅಸತ್ಯದ ಕಡೆ ಹೊರಟೋಗ್ಬಿಡ್ತೇವೆ. ಇನ್ನ ರಜಸ್ಸು ಸಹ ಒಂದು ರೀತಿ ಎರಡು ದಿಕ್ಕಿನಲ್ಲಿ ನಮ್ಮನ್ನ ಎಳಿತಾ ಇರುತ್ತೆ. ಆದರೆ ಎಲ್ಲಿ ಸಾತ್ವಿಕ ಶ್ರದ್ಧೆ ಇರುತ್ತೆ ಅದು ನಮ್ಮನ್ನ ಉನ್ನತಿ ಕಡೆ ಕರ್ಕೊಂಡು ಹೋಗುತ್ತೆ. ಆ ರೀತಿ 3 ರೀತಿಯ ಶ್ರದ್ಧೆಗಳನ್ನ ಬಗ್ಗೆ ವಿಭಾಗ. ಯಾವುದೋ ಒಂದು ಸಂಪೂರ್ಣವಾಗಿ ಒಂದು ವಸ್ತು ಇದೆ. ಈಗ ನಿಮಗೆ ಚಿತ್ರಾನ್ನ ನೋಡಿದಾಗ ಅದರಲ್ಲಿ ಉಪ್ಪು, ಹುಳಿ, ಖಾರ ಎಲ್ಲ ಕಾಣಿಸಲ್ಲ. ಆದರೆ ಒಂದೊಂದಾಗಿ ಟೇಸ್ಟ್ ಮಾಡಿದಾಗ, ಗಮನ ಕೊಟ್ಟು ನೋಡಿದಾಗ ಆ ಭಾಗಗಳು ಕಾಣಿಸುತ್ತೆ ನಿಮಗೆ. ನೋಡ್ದಾಗ ಕಾಣಿಸಲ್ಲ, ತಿಂದಾಗ್ಲೂ ಅಷ್ಟೇ. ನೀವು ಗಮನ ಕೊಡಲಿಲ್ಲ ಅಂದರೆ ಎಲ್ಲ ಸೇರ್ಕೊಂಡು ಮಿಶ್ರಣವಾಗಿ ಒಂದು ರೀತಿಯ ರುಚಿ ಸೃಷ್ಟಿಯಾಗತ್ತೆ. ಆದರೆ ಗಮನ ಕೊಟ್ಟಾಗ ಹೌದು ಉಪ್ಪು, ಹೌದೌದು ಉಪ್ಪು ಗೊತ್ತಾಗ್ತಾ ಇದೆ, ಹುಳಿ ಗೊತ್ತಾಗ್ತಾ ಇದೆ, ಖಾರ ಗೊತ್ತಾಗ್ತಾ ಇದೆ ಅಂತ ನಿಮ್ಗೆ ಗೊತ್ತಾಗತ್ತೆ. ವಿಭಾಗ, ವಿಶಿಷ್ಟವಾದ ಭಾಗಗಳು. ಭಾಗ ಅಲ್ಲ ಅದು, ಅಂದರೆ ಬೇರೆ ಬೇರೆ ಏನೂ ಅಲ್ಲ. ನೀವು ನೋಡೋ ಇದು ಉಪ್ಪು, ಇದು ಹುಳಿ, ಇದು ಖಾರ ಅಂತ ಚಿತ್ರಾನ್ನದಿಂದ ತೆಗಿಯೋಕ್ಕಾಗಲ್ಲ ನೀವು. ಚಿತ್ರಾನ್ನ ಮತ್ತು ಉಪ್ಪು, ಹುಳಿ, ಖಾರ ಎಲ್ಲ ಬೇರೆ ಬೇರೆ ಮಾಡೋಕ್ಕಾಗಲ್ಲ ನೀವು. ಆ ಚಿತ್ರಾನ್ನದಲ್ಲೇ ಆ ಉಪ್ಪು, ಹುಳಿ, ಖಾರವನ್ನು ವಿಭಾಗ ಮಾಡಲಿಕ್ಕೆ ನೀವು ಗಮನ ಕೊಡಬಹುದು. ಹಾಗೆ ಇಲ್ಲೂ ಏನೋ ಒಂದು ಸಂಪೂರ್ಣತೆ ಅಂತ ಇದೆ. ಆ ಸಂಪೂರ್ಣತೆಯಲ್ಲಿ ಈ ರೀತಿ ಬೇರೆ 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 ಹೊಳಪುಗಳಿದ್ದಾವೆ.
ಅದನ್ನ ವಿಭಾಗ, ವಿಶಿಷ್ಟವಾದ ಭಾಗಗಳು, ನಂಬಿಕೆಯಲ್ಲಿರೋ 3 ವಿಭಾಗವನ್ನ ನಮಗೆ ಭಗವಂತ ಹೇಳ್ಕೊಡ್ತಾ ಇದ್ದಾರೆ. ಯಾಕೆ ಸ್ವಾಮಿ, ಯಾಕೆ ಹೇಳ್ಕೊಡ್ತಾ ಇದ್ದಾರೆ? ಯಾಕೆ ಅಂದ್ರೆ ಓಂ ತತ್ಸತ್, ಓಂ ತತ್ಸತ್. ಈ ಜೀವನದಲ್ಲಿ ನಿಮಗೆ ನನಗೆ ಯಾವಾಗ ಸ್ವಾಮಿ ಮುಕ್ತಿ? ಮುಕ್ತಿ ಯಾವಾಗ ಅಂತಂದ್ರೆ ಯಾವಾಗ ನೀವು ನಾನು ಸತ್ಯದಲ್ಲಿ ಸ್ಥಿರವಾಗಿ ನಿಲ್ತೇವೆ, ಆವಾಗ ಮಾತ್ರ ಸ್ವಾಮಿ. ಈಗ ಗಲಾಟೆ ಎಲ್ಲಿ ತನಕ ಇರುತ್ತೆ ಸ್ವಾಮಿ? ಶಬ್ದ ಇರೋ ತನಕ. ಗಲಾಟೆ ಯಾವಾಗ ನಿಲ್ಲುತ್ತೆ ಸ್ವಾಮಿ? ಯಾವಾಗ ಶಬ್ದ ಇರಲ್ಲ ಆಗ ಗಲಾಟೆ ಇಲ್ಲ ಅಲ್ವಾ? ನಾನು ಎಲ್ಲಿ ತನಕ ಶಬ್ದ 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 ಅಂತ ನೋಡ್ತಾ ಇರ್ತೀನಿ, ಅಲ್ಲಿ ತನಕ ನನಗೂ ಆ ಶಬ್ದದಲ್ಲಿರೋ ಏರು ಇಳಿತಗಳಿರುತ್ತೆ. ಯಾವಾಗ ನಾನು ಆ ಶಬ್ದದ ಹಿಂದೆ ಇರೋ ನಿಶ್ಶಬ್ದತೆ, ಯಾವಾಗ ಆ ಏರು ಇಳಿತಗಳ ಹಿಂದೆ ಇರೋ ಒಂದು ಏರು ಇಳಿತ ಇಲ್ಲದ ಒಂದು ನಿಶ್ಶಬ್ದತೆ, ಒಂದು ಮೌನ, ಯಾವಾಗ ಆ ಮೌನವನ್ನು ನಾನು ಗಮನಿಸ್ತೇನೆ, ಆಗ ನನಗೆ ಶಾಂತತೆ ಸಹಜ. ಇಲ್ಲ ಅಂದ್ರೆ ಶಬ್ದ ಏನಾದರೂ ಕರ್ಕಶವಾಗಿದ್ದರೆ ನನ್ನ ಮನಸ್ಸು ಅಶಾಂತ. ಶಬ್ದ ಏನಾದರೂ ಸ್ವಲ್ಪ ನನ್ನ ಮನಸ್ಸಿಗೆ ಹಿತವಾಗಿರೋ ಥರ ಇದ್ರೆ ನನಗೆ ಪರವಾಗಿಲ್ಲ. ಆದರೆ ಈ ರೀತಿ ಯಾವುದೋ ಕರ್ಕಶವಾದ ಶಬ್ದ, ನನಗೆ ಇಷ್ಟವಾದ ಶಬ್ದ, ನನಗೆ ಇಷ್ಟ ಇಲ್ಲದ ಶಬ್ದ, ಈ ಎರಡೂ ಮಧ್ಯೆ ಇದ್ದರೆ ನಾನು ಜೀವನದಲ್ಲಿ ಓಲಾಡ್ತಾ ಇರ್ತೇನೆ, ಮೇಲೆ ಕೆಳಗಡೆ ಓಲಾಡ್ತಾ ಇರ್ತೇನೆ. ಆದರೆ ನನಗೆ ಯಾವಾಗ ಮುಕ್ತಿ ಸ್ವಾಮಿ? ಈ ರೀತಿ ಇಷ್ಟ ಅಥವಾ ಇಷ್ಟ ಇಲ್ಲ, ಈ ಎರಡನ್ನು ಮೀರಿರೋ ಒಂದು ನಿಶ್ಶಬ್ದತೆ ಇದೆಯಲ್ಲ, ಒಂದು ಮೌನ ಇದೆಯಲ್ಲ, ಆ ಮೌನ ನನಗೆ ಇಷ್ಟವಾಗಿರೋ ಶಬ್ದ ಇದ್ದಾಗಲೂ ಇರುತ್ತೆ, ನನಗಿಷ್ಟ ಇಲ್ಲದೆ ಇರೋ ಶಬ್ದ ಇದ್ದಾಗಲೂ ಇರುತ್ತೆ. ಈ ರೀತಿ ಯಾವುದೋ ಒಂದು ಎಲ್ಲ ಸ್ಥಿತಿಗಳನ್ನ ಮೀರಿರೋ ಒಂದು ಸತ್ಯ ಇದೆ. ಯಾವಾಗ ಆ ಸತ್ಯದಲ್ಲಿ ನಾನು ಸ್ಥಿರವಾಗಿ ನಿಲ್ತೇನೆ, ಆಗ ಮಾತ್ರ ಮುಕ್ತಿ. ಓಂ ತತ್ಸತ್. ಆ ರೀತಿ ಒಂದು ಸತ್ಯವನ್ನ ನಿಮಗೆ ನನಗೆ ಶಬ್ದದ ಮೂಲಕ ಪರಿಚಯ ಮಾಡಿಕೊಡ್ತಾ ಇದೆ, ಪದಗಳ ಮೂಲಕ ಪರಿಚಯ ಮಾಡಿಕೊಡ್ತಾ ಇದೆ. ಆಗಲೇ ಪದ್ಮ ಅಮ್ಮ ಒಂದು ಉತ್ತಮವಾಗಿರೋ ಉದಾಹರಣೆ ಕೊಟ್ರು. ನಾನು ಮೈಸೂರಿಗೆ ಹೋಗ್ಬೇಕಾದ್ರೆ ಬಸ್ನಲ್ಲಿ ಕುತ್ಕೋತೇನೆ, ಆ ಬಸ್ ಮೇಲ್ಗಡೆ ಏನಿರುತ್ತೆ? ಮೈಸೂರು ಅಂತ ಇರುತ್ತೆ. ಅದೇ ಮೈಸೂರಾ? ಅಲ್ಲ, ಅದು ನಮ್ಮನ್ನ ಮೈಸೂರಿಗೆ ಕರ್ಕೊಂಡು ಹೋಗೋ ಒಂದು ವಾಹನ. ವಾಹನ. ಈ ಶಬ್ದ ಓಂ ತತ್ಸತ್, ಈ ಓಂ ತತ್ಸತ್ ಯಾವ ವಾಹನ? ಸತ್ಯಕ್ಕೆ ನಿಮ್ಮನ್ನ ನನ್ನನ್ನ ಕರ್ಕೊಂಡು ಹೋಗೋ ವಾಹನ. ಏನನ್ನ ಈ ವಾಹನ ತೋರಿಸ್ತಾ ಇದೆ? ಓಂ. ಓಂ ಅನ್ನೋದು ಅದರಲ್ಲಿ 4 ಸ್ಥಿತಿಗಳನ್ನ ತೋರಿಸ್ತಾ ಇದೆ. ಆ, ಉ, ಮತ್ತಿನ್ನೊಂದು ಬಹಳ ಮುಖ್ಯವಾಗಿರೋ ಒಂದು ಶಬ್ದವನ್ನು ತೋರಿಸ್ತಾ ಇದೆ. ಆ ಅಂದ್ರೆ ಒಂದು ರೀತಿ ಕ್ರಿಯಾಶೀಲತೆ. ಈ ಜಗತ್ತಿನಲ್ಲಿ ಬೇರೆ ಬೇರೆ ರೀತಿಯ ಪರಿವರ್ತನೆ, ನಾವು ಅದನ್ನ ಕ್ರಿಯಾಶೀಲತೆ ಅಂತ ಕರಿತೇವೆ ಅಲ್ವಾ? ಏನು ಅದ್ಭುತವಾಗಿತ್ತು ಗೊತ್ತಾ ಅವರು ನೃತ್ಯ ಮಾಡಿದಾಗ ಅಂತ ಹೇಳ್ತೇವೆ. ಏನು ಆನಂದ ಆಯ್ತು ಗೊತ್ತಾ ಆ ಚಿತ್ರಾನ್ನ ತಿಂದಾಗ ಅಂತ ಹೇಳ್ತೇವೆ. ಈ ರೀತಿ ಏನೋ ಆನಂದ, ಅದ್ಭುತ, ಅಬ್ಬಾ ಅಂತ ಹೇಳ್ತೇವೆ. ಆ ರೀತಿ ಏನೋ ಒಂದು ಕ್ರಿಯಾಶೀಲತೆ ಕಾಣುತ್ತೆ ನಮಗೆ ಪ್ರಪಂಚದಲ್ಲಿ. ಇನ್ನ ಊ, ಏನು ಊ ಅಂದ್ರೆ? ಒಂದು ರೀತಿ ಊ ಅಂದಾಗ ನಿಮಗೆ ಏನೋ ಹೃದಯದಿಂದ ಬರ್ತಾ ಇರೋ ಒಂದು ಅನುಕಂಪ ಅಲ್ವಾ? ಒಂದೇನೋ ಒಂದು ಭಾವನೆ, ಏನೋ ಒಂದು ಪ್ರೀತಿ, ಏನೋ ಒಂದು ಅನ್ನೋ ಒಂದು ನೀವು ಮಾತಾಡ್ಬೇಕಾದಾಗ ಊ ಎಲ್ಲಿಂದ ಬರ್ತಾ ಇದೆ? ಹೃದಯದಿಂದ. ಹೀಗೆ ಕ್ರಿಯಾಶೀಲತೆ. ಇನ್ನ ಈ ಪ್ರಪಂಚದಲ್ಲಿ ಅದರಲ್ಲಿ ಏನೋ ಒಂದು ಪ್ರೀತಿ, ಕರುಣೆ, ಒಂದು ಸೃಜನಶೀಲತೆ, ಕ್ರಿಯೇಟಿವಿಟಿ ಅಂತ ಏನೋ ಹೇಳ್ತೇವೆ. ಒಂದು
ಒಂದು ಉತ್ತಮವಾಗಿರೋ ಹಾಡನ್ನ ಕೇಳಿದಾಗ, ಒಂದು ಚೆನ್ನಾಗಿರೋ ದೃಶ್ಯವನ್ನು ನೋಡಿದಾಗ ಅದು ಏನು ಅಂತ ವಿವರಣೆ ಕೊಡೋಕ್ಕಾಗಲ್ಲ. ಅದೇನೋ ಒಂದು ಅಂತ ಅನ್ಸುತ್ತೆ ಅಲ್ವಾ? ಆ ರೀತಿ ಏನೋ ಒಂದು ಶಕ್ತಿ ಇದೆ. ಇನ್ನ ಇದನ್ನೆಲ್ಲ ಅರಿಲಿಕ್ಕೆ ಅಂದ್ರೇನು? ಹೌದು, ನೀವು ಯಾವುದೋ ಒಂದು ಚೆನ್ನಾಗಿರೋದನ್ನ ತಿಂದಾಗ ನೀವು ಕೊನೆಗೆ ಏನ್ ಮಾಡ್ತೀರಾ ಹೇಳಿ? ಎಲ್ಲಿ ಎಲ್ಲಿ ಕೊನೆ ಆಯ್ತದು? ಏನೋ ಒಂದು ಗೊತ್ತಾಯ್ತು, ಅಲ್ವಾ? ಗೊತ್ತಾಯ್ತು ಅಲ್ವಾ? ಮಾತಾಡ್ತೀವಿ ನಾವು, ಗೊತ್ತಾಯ್ತು ಅಂತೆಲ್ಲ ಮಾತಾಡ್ತೀವಿ. ಅಂದ್ರೆ ಏನೋ ಅರಿವಾದಾಗ, ಅರಿವಿನ ಶಕ್ತಿ. ಹೀಗೆ ಜ್ಞಾನಶಕ್ತಿ, ಇಚ್ಛಾಶಕ್ತಿ, ಕ್ರಿಯಾಶಕ್ತಿ ಏನೋ ಒಂದು ಈ ರೀತಿ ಮೂರಾಗಿ ಕಾಣಿಸ್ತಾ ಇದೆ ನಮಗೆ. ಅದು ಅಲ್ಲ, ಮೂರಾಗಿ ಕಾಣಿಸ್ತಾ ಇದೆ. ಏನದು? ಏನೋ ಒಂದೇ ಶಬ್ದ, ಆದರೆ ಪರಿವರ್ತನೆ ಆಗ್ಬೇಕಾದಾಗ ಆ ರೀತಿ ಬೇರೆ ಬೇರೆಯಾಗಿ ಕಾಣಿಸ್ತಾ ಇದೆ ನಮಗೆ, ಕೇಳಿಸ್ತಾ ಇದೆ ನಮಗೆ. ಇದು ಮೂರು ಕೇಳಿಸ್ತಾ ಇದೆ ಸ್ವಾಮಿ. ಆದರೆ ಕೇಳಿಸದೇ ಇರೋ ಇನ್ನೊಂದು ಬಹಳ ಮುಖ್ಯವಾಗಿರೋ ಒಂದು ಶಬ್ದ ಇದೆ ಸ್ವಾಮಿ. ಅದನ್ನು ನಾವು ಯಾವಾಗಲೂ ಬಿಟ್ಬಿಡ್ತೇವೆ. ಬರೀ ಕೇಳಿಸೋದನ್ನ ಮಾತ್ರ ನೋಡ್ತಾ ಇರ್ತೇವೆ, ಕೇಳ್ಕೊಳಕ್ ಹೋಗ್ತೇವೆ. ಎಲ್ಲಿ ನಿಲ್ತು ಸ್ವಾಮಿ ಅದು? ಎಲ್ಲಿಗೋಯ್ತು ಸ್ವಾಮಿ ಈ ಶಬ್ದ? ಎಲ್ಲಿಂದ ಈ ಶಬ್ದ ಉಗಮ ಆಯ್ತು ಸ್ವಾಮಿ? ಆ ಎಲ್ಲ ಶಬ್ದಗಳನ್ನ ಅಡಕವಾಗಿರೋ ಏನೋ ಒಂದು ನಿಶ್ಶಬ್ದ ಇದೆಯಲ್ಲ, ಅದನ್ನೂ ಸಹ ಈ ಓಂ ತೋರಿಸ್ತಾ ಇದೆ. ಹೀಗೆ ಈ ಪ್ರಪಂಚ ಅಂತ ಏನು ನಾವು ನೋಡ್ತಾ ಇದ್ದೀವಿ, ಬೇರೆ ಬೇರೆ ಪರಿವರ್ತನೆ ಆಗ್ತಿರೋ ವಸ್ತುಗಳ ಪ್ರಪಂಚ, ಈ ವಸ್ತುಗಳೆಲ್ಲವೂ ಒಂದು ರೀತಿಯಲ್ಲಿ ಒಂದು ಶಕ್ತಿಯ ಬೇರೆ ಬೇರೆ ಕಂಪನದ ಹಂತಗಳು. ಏನೋ ಒಂದು ಶಕ್ತಿ, ಅದರ ಕಂಪನದ ಬೇರೆ ಬೇರೆ ಹಂತಗಳು ಈ ಓಂ. ಕಂಪನ ಇಲ್ಲದೆ ಇರೋ ಸ್ಥಿತಿನೂ ಇದೆ, ಒಂದು ರೀತಿ ಅದೇ ನಿಶ್ಶಬ್ದ. ಈ ನಾಲ್ಕು ಬೇರೆ ಬೇರೆ ಅಲ್ಲ, ಎಲ್ಲವೂ ಒಂದೇ ಸಮಯದಲ್ಲಿ ಸಂಪೂರ್ಣವಾಗಿದೆ. ಅದೇ ಓಂ, ತತ್ ಸತ್, ಅದೇ ಸತ್ಯ ಸ್ವಾಮಿ. ಸತ್ ಅಂದ್ರೇನು? ಯಾವುದು ಯಾವುದೇ ಸಮಯದಲ್ಲೂ, ಯಾವುದೇ ಕಾಲದಲ್ಲೂ, ಯಾವುದೇ ವ್ಯಕ್ತಿಯಿಂದ ವ್ಯಕ್ತಿಗೂ ಬದಲಾಗಲ್ಲ, ಅದು ಮಾತ್ರ ಸತ್ಯ. ಸತ್ ಯಾವುದೋ ಒಂದು ಇರಬೇಕು ಅಂತಂದ್ರೆ, ಹಾಗಾದ್ರೆ ಅದು ಯಾವುದೇ ಸಮಯದಲ್ಲೂ ಇದ್ದಾಗ ಮಾತ್ರ ಅದನ್ನು ಸತ್ಯ ಅಂತ ಕರಿಬೇಕು. ಅದ್ರ ಮೂಲಕ ಎಲ್ಲವೂ ವ್ಯಕ್ತ ಆಗುತ್ತೆ. ಏನೋ ಒಂದು ವ್ಯಕ್ತ ಆಗ್ತಾ ಇದೆ ಅಂದ್ರೆ, ವ್ಯಕ್ತ ಆಗ್ಲಿಕ್ಕೆ ಏನೋ ಒಂದು ಸಾಮಗ್ರಿ ಬೇಕಲ್ಲ. ಏನೋ ಒಂದು ನಮಗೆ ಕಾಣಿಸ್ತಾ ಇದೆ, ಹೂಜಿ, ಮಣ್ಣಿನ ಹೂಜಿ ಕಾಣಿಸ್ತಾ ಇದೆ ಅಂದ್ರೆ ಮಣ್ಣು ಅನ್ನೋ ಸಾಮಗ್ರಿ ಬೇಕಲ್ಲ. ಏನೋ ಒಂದು ಆಭರಣ ಅಂತ ಕಾಣಿಸ್ತಾ ಇದೆ, ಆಭರಣ ಅಂತ ಕಾಣಿಸ್ಬೇಕಂದ್ರೆ ನಮಗೆ ಚಿನ್ನ ಅನ್ನೋ ಸಾಮಗ್ರಿ ಬೇಕಲ್ಲ. ಹಾಗೆ ಈ ಪ್ರಪಂಚ, ಈ ಜೀವನ ಅಂತ ಏನೋ ಕಾಣಿಸ್ತಾ ಇದೆ. ಯಾವುದು ಸ್ವಾಮಿ ಸಾಮಗ್ರಿ? ಈ ಎಲ್ಲ ವಸ್ತುಗಳಿಗೆ ಸಾಮಗ್ರಿ ಯಾವ್ದು ಸ್ವಾಮಿ? ಏನೋ ಒಂದು ಸಾಮಗ್ರಿ ಇರ್ಬೇಕಲ್ವಾ? ಯಾವುದು ಸ್ವಾಮಿ ಆ ಸಾಮಗ್ರಿ? ಯಾವುದು ಆ ವಸ್ತು? ಯಾವುದು ಅದು ಮೂಲಭೂತವಾಗಿ? ತತ್ ಸತ್, ತತ್ ಸತ್, ಅದೇ ಎಲ್ಲವಾಗಿ, ಏನೂ ಅಲ್ಲದಾಗಿ, ಎರಡಾಗಿ ಕಾಣಿಸ್ತಾ ಇದೆ. ಏನೂ ಅಲ್ಲ ಅನ್ನೋದು ಅದೇನೆ, ಎಲ್ಲವೂ ಅದೇನೆ. ಅದನ್ನ ನಾವು ಪ್ರಪಂಚ ಅಂತ ಹೇಳಿ ಕಣ್ಣಾಯಿಸುವಷ್ಟು ಕಾಣಿಸ್ತಾ ಇದೆ, ಎಲ್ಲ ಅಂತ ಹೇಳ್ತಾ ಇದ್ದೇವೆ. ಎಲ್ಲವೂ ಅದೇ, ಏನೂ ಇಲ್ಲ ಅಂತನೂ ಹೇಳ್ತಾ ಇದ್ದೇವೆ. ಏನೂ ಇಲ್ಲ ಅನ್ನೋದು ಅದೇ. ಹೀಗೆ ಏನೂ ಇಲ್ಲ ಇಂದ
ಎಲ್ಲ ಒಂದು ರೀತಿ ನಾವು ಅದನ್ನು ಗಣಿತದ ಮೂಲಕ ಹೇಳಬೇಕು ಅಂದರೆ ಗಣಿತದಲ್ಲಿ 0 ಅಂತ ಹೇಳ್ತೇವೆ. ಏನೂ ಇಲ್ಲ. 0 ಅಂದ್ರೆ ಏನು ಸ್ವಾಮಿ? ಏನೋ ಇದೆ, ಆದರೆ ಅದೇನೋ ಇಲ್ಲ ಅಂತ ಹೇಳೋದಕ್ಕೆ 0 ಅಂತ ಹೇಳ್ತೇವೆ ಅಲ್ವಾ? 10 ರೂಪಾಯಿ ಇತ್ತು, 10 ರೂಪಾಯಿನ ಅಂಗಡಿ ಕೊಟ್ಬಿಟ್ಟೆ. 10 ರೂಪಾಯಿ ಇತ್ತು, ಇವಾಗ 10 ರೂಪಾಯಿ ಇಲ್ಲ. ಎಷ್ಟಿದೆ? 0 ಇದೆ ಅಂತ ಹೇಳ್ತೇವೆ. ಅದೇ ಏನೋ ಇಲ್ಲ ಅಂತ ಹೇಳೋದಕ್ಕೆ 0. ಎಲ್ಲ ಇದೆ. ಎಲ್ಲ ಅಂದ್ರೇನು? ಎಲ್ಲಾನ ನೀವು ನಾನು ಲೆಕ್ಕಾಚಾರ ಮಾಡೋಕ್ಕಾಗತ್ತಾ? ಈ ಪ್ರಪಂಚದಲ್ಲಿ ಎಷ್ಟು ನಕ್ಷತ್ರ ಇದೆ, ಎಷ್ಟು ಗ್ರಹಗಳಿದಾವೆ, ಎಷ್ಟು ಮರಗಳಿದಾವೆ? ಯಾರಿಗೂ ಗೊತ್ತಿಲ್ಲ ಸ್ವಾಮಿ. ಇದು ಲೆಕ್ಕಾಚಾರ ಮಾಡೋಕ್ಕಾಗಲ್ಲ. ಅಸಂಖ್ಯಾತ. ಹೀಗೆ ಏನೂ ಇಲ್ಲ, ಎಲ್ಲ. ಏನೂ ಇಲ್ಲ 0 ಆದರೆ ಎಲ್ಲ, ಅದನ್ನು ನಾವು ಕಲ್ಪನೆ ಮಾಡಲಿಕ್ಕಾಗಲ್ಲ. ಅದನ್ನು ಇನ್ಫಿನಿಟಿ ಅಂತ ನಾವು ಗಣಿತದಲ್ಲಿ ಮಾತಾಡ್ತೇವೆ ಅಲ್ವಾ? ಯಾವುದೋ ಒಂದು ಅಸಂಖ್ಯಾತ. ಇನ್ಫಿನಿಟಿ ಅನ್ನೋದು ಏನೋ ಒಂದು, ಅದೊಂದು ಸಂಖ್ಯೆ ಅಲ್ಲ. ಏನನ್ನೋ ನೀವು ನಾನು ಮನಸ್ಸಿನಲ್ಲಿ ಕಲ್ಪನೆ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ನಮ್ಮ ಮನಸ್ಸಿಗೆ 100 ಅಂತಂದ್ರೆ ಕಲ್ಪನೆ ಮಾಡ್ಲಿಕ್ಕಾಗತ್ತೆ, 1 ಅಂದ್ರೆ ಕಲ್ಪನೆ ಮಾಡ್ಲಿಕ್ಕಾಗತ್ತೆ. ಯಾವುದೋ ಒಂದು ದೊಡ್ಡ ನಂಬರ್ 1 ಕೋಟಿ ಬೇಕಂದ್ರೆ ಸ್ವಲ್ಪ ಕಷ್ಟಪಟ್ಟು ಕಲ್ಪನೆ ಮಾಡ್ಬೋದು. ಆದರೆ ಅಸಂಖ್ಯಾತ, ಅಸಂಖ್ಯಾತ ಕಲ್ಪನೆ ಮಾಡಿ ಸಾಧ್ಯ ಇಲ್ಲ. ಹೀಗೆ ಯಾವುದೋ ಈ ರೀತಿ ಏನೂ ಇಲ್ಲ ಇಂದ ಎಲ್ಲ ಅನ್ನೋ ಮಧ್ಯದಲ್ಲಿ ಎಲ್ಲಾನು ತಾನೇ ಆನಾಗಿದೆಯಲ್ಲ, ಅದೇ ಸತ್ಯ ಸ್ವಾಮಿ, ಅದೇ ಭಗವಂತ ಸ್ವಾಮಿ. ಎಲ್ಲವೂ ಅದೇ. ಓಂ ತತ್ಸತ್. ಹೀಗೆ ಈ ಒಂದು ವಾಹನದ ಮೂಲಕ, ಓಂ ತತ್ಸತ್ ಅನ್ನೋ ವಾಹನದ ಮೂಲಕ ಸಂಪೂರ್ಣತೆಯನ್ನ ನಮಗೆ ಭಗವಂತ ತೋರಿಸ್ಕೊಡ್ತಾ ಇದ್ದಾರೆ ಸ್ವಾಮಿ. ಎಲ್ಲವೂ ಅದೇ ಆದಾಗ ಅದರಲ್ಲಿ ಏನಿಲ್ಲ, ಏನಿದೆ? ಎಲ್ಲವನ್ನೂ ಅಡಕವಾಗಿರ್ಬೇಕಲ್ವಾ? ಯಾವುದನ್ನ ನೀವು ನಾನು ಶುದ್ಧತೆ, ಸತ್ಕಾರ್ಯ ಅಂತೆಲ್ಲ ಹೇಳ್ತೇವೆ, ಎಲ್ಲವೂ ಅದೇ ಆಗಿರ್ಬೇಕಲ್ಲ. ಅದನ್ನೇ ಭಗವಂತ ಹೇಳ್ಕೊಡ್ತಾ ಇದ್ದಾರೆ. ಯಾವುದೆಲ್ಲ ಸತ್ಯ? ವೇದಗಳು ಸತ್ಯ. ಯಾವ ರೀತಿ ನಾನು ನಡವಳಿಕೆ ಮಾಡಿದಾಗ ಅದನ್ನು ಸತ್ಯ ಅಂತ ಕರಿಬೋದು, ಅದನ್ನ ನಮ್ಮ ಮುಂದಿನ ಶ್ಲೋಕದಲ್ಲಿ ಹೇಳ್ಕೊಡ್ತಾ ಇದ್ದಾರೆ. ಯಾವುದು ಸತ್ಯವಾದ ದಾನ, ಯಾವುದು ಸತ್ಯವಾದ ಯಜ್ಞ, ಯಾವುದು ಸತ್ಯವಾದ ಒಂದು ನಡವಳಿಕೆ ಅಂತಂದ್ರೆ ಅದನ್ನ ನಮ್ಮ ಮುಂದಿನ ಶ್ಲೋಕದಲ್ಲಿ ಹೇಳಿದ್ದಾರೆ. ಏನಂತ ಹೇಳ್ತಾ ಇದ್ದಾರೆ? ಏನು ದಾನ ಅಂದ್ರೆ, ಏನು ತಪ ಅಂತಂದ್ರೆ, ಏನು ಯಜ್ಞ ಅಂತಂದ್ರೆ, ಯಾವುದು ಸರಿಯಾದ ತಪ? ನಾವು ನೋಡಿದ್ದೇವೆ, ಭಸ್ಮಾಸುರ ಅವನು ತಪಸ್ ಮಾಡ್ದ ಅಂತ ಕೇಳ್ತೇವೆ. ಆದರೆ ಅವನ ತಪಸ್ಸಿನ ಮೂಲಕ ಏನು ಸಿಕ್ತು? ಆತನ ಅಜ್ಞಾನ ಕರಗಲಿಲ್ಲ. ನನಗೇನೋ ಒಂದು ಶಕ್ತಿ ಬೇಕು ಅಂತ ಕೇಳ್ದ, ಆ ಶಕ್ತಿಯಿಂದ ಅವನಿಗೇನಾಯ್ತು? ನಾಶ ಆಯ್ತು. ಇಲ್ಲಿ ಭಗವಂತ ಅದನ್ನು ಹೇಳ್ಕೊಡ್ತಾ ಇದ್ದಾರೆ. ಆ ರೀತಿ ತಪಸ್ಸಲ್ಲಪ್ಪ, ಸಾತ್ವಿಕ ತಪಸ್ಸು. ಏನು ಸಾತ್ವಿಕ ತಪಸ್ಸು ಅಂತಂದ್ರೆ ಕಾಯ ವಾಚ ಮನಸ್ಸ. ಅಂದ್ರೆ ನಮ್ಮ ಮನಸ್ಸು, ನಮ್ಮ ಮಾತು, ನಮ್ಮ ದೇಹ, ಇದನ್ನ ನಾನು ಯಾತಕ್ಕೆ ಉಪಯೋಗಿಸ್ತಾ ಇದ್ದೇನೆ? ನಾನು ಉಪಯೋಗ ಮಾಡಬೇಕಾದಾಗ ನನಗೆ ಇವುಗಳ ಮೇಲೆ ಹಿಡಿತ ಇದೆಯಾ? ನನ್ನ ಒಂದು ಮಾತಿನಿಂದ ಇನ್ನೊಬ್ಬರಿಗೆ ಶಾಂತತೆ ಕೊಡ್ತಾ ಇದ್ದೀನ, ಅಥವಾ ಅವರಲ್ಲಿ ಅಶಾಂತಿ ತರ್ತಾ ಇದ್ದೀನ? ನನ್ನ ನಡವಳಿಕೆಯಿಂದ ಇನ್ನೊಬ್ಬರಿಗೆ ಕೋಪ ಬರ್ತಾ ಇದೆಯಾ, ದುಃಖ ಬರ್ತಾ ಇದೆಯಾ, ಏನು ಬರ್ತಾ ಇದೆ? ನಾನು ಇನ್ನೊಬ್ಬರ ಬಗ್ಗೆ ನನ್ನ ಮನಸ್ಸಿನಲ್ಲಿ ಏನು ಆಲೋಚನೆ ಮಾಡ್ತಾ ಇದ್ದೇನೆ? ಇದು ನಿಜವಾದ ತಪ. ದಾನ ಏನು? ದಾನ ಅಂತಂದ್ರೆ ಏನೋ ನನ್ನ ಹತ್ರ ಇರೋದನ್ನ ಇನ್ನೊಬ್ರು ಕೊಡೋದು. ಏನಿದೆ ನನ್ನ ಹತ್ರ? ನಾನು ಇನ್ನೊಬ್ರಿಗೆ ಏನು ಕೊಡಬೇಕು? ಯಾವುದನ್ನ ಕೊಟ್ಟಾಗ ಇನ್ನೊಬ್ಬರಿಗೆ ಅವ್ರ ಜೀವನದಲ್ಲಿ ಒಂದು ಶ್ರೇಷ್ಠತೆ ಉಂಟಾಗುತ್ತೆ?
ಅನ್ನದಾನ ಮಾಡ್ಲಾ, ಧನದಾನ ಮಾಡ್ಲಾ, ಬಟ್ಟೆ ದಾನ ಮಾಡ್ಲಾ, ಜ್ಞಾನದಾನ ಮಾಡ್ಲಾ, ಯಾವ ದಾನವನ್ನು ನಾನು ಮಾಡಲಿ? ಯಾವ ದಾನದಿಂದ ಇನ್ನೊಬ್ಬರ ಜೀವನದಲ್ಲಿ ಒಳ್ಳೆದುಂಟಾಗತ್ತೆ? ಇದನ್ನ ನಾನು ನೋಡ್ಬೇಕಾಗತ್ತೆ. ಎಲ್ಲ ದಾನಗಳಿಗಿಂತ ಶ್ರೇಷ್ಠ ಜ್ಞಾನದಾನ ಅಂತ ಹಿರಿಯರು ಹೇಳ್ತಾರೆ. ಹೀಗೆ ಸರಿಯಾದ ವಿವೇಕವನ್ನ ನೀವು ನಾನು ಬೆಳೆಸ್ಕೊಳ್ಬೇಕಾಗತ್ತೆ. ಯಜ್ಞ ಅಂತಂದ್ರೆ ಏನು? ಎಲ್ಲಿ ನನಗೇನು ಸಿಕ್ಕುತ್ತೆ ಅನ್ನೋ ಆಲೋಚನೆ ಬಿಟ್ಟು ನಿಸ್ವಾರ್ಥತೆಯಿಂದ ನಾನು ಅರ್ಪಣೆ ಮಾಡ್ತೇನಲ್ಲ ಕಾರ್ಯ, ಅದು ಯಜ್ಞ. ಹೀಗೆ ಯಾವ ರೀತಿಯ ನಂಬಿಕೆಯನ್ನ ನಾನು ನನ್ನಲ್ಲಿ ಬೆಳೆಸ್ಕೊಳ್ಬೇಕು, ಯಾವ ನಂಬಿಕೆ, ಆ ನಂಬಿಕೆಯ ಅಭಿವ್ಯಕ್ತಿ ಏನು, ಹೀಗೆ ಎಲ್ಲವನ್ನ ನಮಗೆ ಭಗವಂತ ಹೇಳ್ಕೊಟ್ಟು ನಮ್ಮನ್ನ ತಯಾರು ಮಾಡ್ತಾ ಇದ್ದಾರೆ. ಯಾತಕ್ಕೆ? ಮೋಕ್ಷಕ್ಕೆ. ಯಾಕಂದ್ರೆ ಮುಂದಿನ ಒಂದು ಅಧ್ಯಾಯ ಏನಿದೆ ಅದು ಮೋಕ್ಷ ಸನ್ಯಾಸ ಯೋಗ. ಮೋಕ್ಷ ಅಂತಂದ್ರೇನು? ಸ್ವಾತಂತ್ರ್ಯ, ಒಂದು ಬಿಡುಗಡೆ, ಬಂಧನದಿಂದ ಮುಕ್ತಿ. ಅದು ಬರಬೇಕು ಅಂತಂದ್ರೆ ನಾನು ಅದಕ್ಕೆ ಅರ್ಹನಾಗಬೇಕು. ಈಗ ಯಾರು ಅಮ್ಮ ಆಗ್ಲಿಕ್ಕೆ ತಯಾರು? ಯಾರಿಗೆ ಇನ್ನೊಂದು ಜನ್ಮವನ್ನ ನಾನು, ಇನ್ನೊಂದು ಜೀವಕ್ಕೆ ನಾನು ಆಧಾರವಾಗಿ ನಿಲ್ತೇನೆ, ಅದನ್ನು ಸಂಪೂರ್ಣವಾಗಿ ರಕ್ಷಣೆ ಮಾಡ್ತೇನೆ, ಆ ಜೀವನವನ್ನ ನಾನು ಒಂದು ಅದ್ಭುತವಾಗಿ ಬೆಳೆಸ್ತೇನೆ ಅನ್ನೋ ಸಂಕಲ್ಪ ಯಾರಲ್ಲಿರುತ್ತೆ, ಅವರು ಅಮ್ಮನಾಗ್ಲಿಕ್ಕೆ ನಿಜವಾಗ್ಲೂ ಅರ್ಹರು ಅಲ್ವಾ? ಯಾರು ಒಂದು ದೇಶದ ರಾಜ ಆಗ್ಲಿಕ್ಕೆ ಅರ್ಹ? ಯಾರಲ್ಲಿ ನಾನು ದೇಶದ ಪ್ರಜೆಗಳು ಎಲ್ಲರನ್ನೂ ನನ್ನ ಒಂದು ಕುಟುಂಬದ ತರ ರಕ್ಷಣೆ ಮಾಡ್ತೇನೆ ಅನ್ನೋ ಶಕ್ತಿ ಯಾರಲ್ಲಿರುತ್ತೆ, ಅವರು ಅರ್ಹರು. ಹೀಗೆ ಅರ್ಹತೆಯನ್ನು ಬೆಳೆಸ್ಕೊಳ್ಬೇಕು. ಅರ್ಹತೆಯಿಂದ ಮಾತ್ರ ಮೋಕ್ಷ ಸಾಧ್ಯ. ನೋಡಿ, ಅದಕ್ಕೇನೆ ಮೋಕ್ಷ ಸನ್ಯಾಸ ಕೊನೆಯ ಅಧ್ಯಾಯ. ಯಾಕಂದ್ರೆ ಮೋಕ್ಷ ಅನ್ನೋದು ಒಂದು ರೀತಿ ಸಹಜ, ಆದರೆ ಆ ಮೋಕ್ಷಕ್ಕೆ ನಾನು ನನ್ನ ಮನಸ್ಸು ಅನ್ನೋ ಒಂದು ಜಾಗದಲ್ಲಿ ನಾನು ತಯಾರಾಗಬೇಕಾಗತ್ತೆ. ನನ್ನ ಒಂದು ಚಿತ್ತದಲ್ಲಿರೋ ಆ ಶುದ್ಧತೆಯನ್ನು ತೆಗಿಬೇಕಾಗತ್ತೆ. ಇದೆಲ್ಲ ಆ ಶುದ್ಧತೆ ಬೆಳೆಸಲಿಕ್ಕೆ, ನನ್ನ ಮನಸ್ಸಿನಲ್ಲಿರೋ ಕಲ್ಮಶವನ್ನು ತೆಗಿಲಿಕ್ಕೆ. ಹೀಗೆ ಭಗವಂತ ನಿಮ್ಮನ್ನ ನನ್ನನ್ನ ಒಂದು ಅದ್ಭುತವಾಗಿರೋ ಜೀವನ ನಡೆಸಲಿ. ಯಾಕೆ? ಭಗವಂತನೇ ಜೀವನ. ಯಾಕಪ್ಪ ಜೀವನದಲ್ಲಿ ಕಷ್ಟಪಡ್ತಾ ಇದೆಯಾ? ಯಾತಕ್ಕೆ ದುಃಖ ಪಡ್ತಾ ಇದೆಯಾ? ನೋಡು, ಈ ರೀತಿ ನಡೆದ್ರೆ ನಿನ್ನ ಜೀವನ ಒಂದು ಅದ್ಭುತವಾಗಿರೋ ಜೀವನ ಆಗತ್ತೆ. ಅದನ್ನೇ ಎಲ್ಲ ಸದ್ಗುರುಗಳು ಹೇಳ್ತಾ ಇದ್ದಾರೆ. ಆದರೆ ಅದನ್ನ ಅನುಭವದಿಂದ ತರಲಿಕ್ಕೆ ನೀವು ನಾನು ಈ ಹೆಜ್ಜೆಗಳನ್ನ ತಗೊಳ್ಬೇಕಾಗತ್ತೆ. ಹರಿ ಓಂ. ಧನ್ಯವಾದಗಳು ಸರ್, ಬಹಳ ಸವಿವರವಾಗಿ ವಿವರಿಸಿ ಹೇಳಿದ್ದೀರ. ಯಾರಿಗೇನಾದ್ರೂ ಪ್ರಶ್ನೆಗಳಿದ್ರೆ ಕೇಳ್ಬೋದು. ಆಗ್ಲಿ ನಿಲ್ಸೋಣ. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಶ್ರೀ ಕೃಷ್ಣಾರ್ಪಣಮಸ್ತು. ನಿಮ್ಮ ರೆಕಾರ್ಡಿಂಗ್ ನಿಲ್ಲಿಸ್ತೀರಮ್ಮ?